ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದೇ ನವಂಬರ್ 2ಗೆ KCET ಎಕ್ಸಾಮ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಈ KCET ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಏನಿದೆಯಲ್ಲ, ಪೇಪರ್ ಫಸ್ಟ್ ಜನರಲ್ ಪೇಪರ್ ಫಸ್ಟಲ್ಲಿ ಟೋಟಲಿ 50 ಕ್ವಶನ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲ್ 50 ಪ್ರಶ್ನೆಗಳಿಂದ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಪೇಪರ್ ಫಸ್ಟು. ಟೋಟಲಿ 10 ಕಾನ್ಸೆಪ್ಟ್ಸಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಈ 3 ಕಾನ್ಸೆಪ್ಟಿಂದ ಸೇರಿ 5 ಅಂದರೆ 15 ಕ್ವಶನ್ಸ್ ಕೇಳ್ತಾರೆ. ಈ 15 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲಿ 30 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಫುಲ್ ಕಂಪ್ಲೀಟ್ಲಿ ನೀವು 100% ಸ್ಕೋರ್ ಮಾಡ್ತಕ್ಕಂಥ ಟಾಪಿಕ್ಸ್ ಇವು. 15ಕ್ಕೆ 15 ಕರೆಕ್ಟ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಕರೆಕ್ಟಾಗಿ ವಾಚ್ ಮಾಡ್ತಾ ಬಂದರೆ, ಸೊ ಈ KCET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ದಯವಿಟ್ಟು ಪ್ಲೇ ಲಿಸ್ಟಿಗೆ ಹೋಗಿ ಆ ವೀಡಿಯೋಸ್ನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬರೀ 100% ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ. ಸೊ ಈ ಕ್ಲಾಸಲ್ಲೂ ಕೂಡ ಈ ಆಪ್ಟಿಟ್ಯೂಡು, ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನಲ್ಲಿ ಯಾವ ಥರ ಪ್ರಶ್ನೆಗಳಿದೆ ಅವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಬಿಫೋರಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಬರೋಣ ಏನಿದೆ ಅಂತ ನೋಡ್ತಾ ಬನ್ನಿ. ಫಸ್ಟ್ ಕ್ವಶನ್ನು: ಇನ್ ಎ ಕಂಪನಿ ಶೇರ್ಸ್ ಆಫ್ ಶಾಂತ, ಕಾಂತ ಆ್ಯಂಡ್ ಭ್ರಾಂತ are in the ratio of 3:5:1. Profit of the company in a certain year is rupees 3,33,333. How much is the profit of Kanta in rupees ಅಂತ ಇದೆ. ಕನ್ನಡದಲ್ಲಿ ಇದೆ ಪ್ರಶ್ನೆ. ನೋಡಿ, ಒಂದು ಕಂಪನಿಯಲ್ಲಿ ಶಾಂತ, ಕಾಂತ, ಭ್ರಾಂತ ಅಂತ 3 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ಅವರ ಷೇರುಗಳು ಯಾವ ರೇಷು ಪ್ರಕಾರ ಇದ್ದಾವೆ? 3:5:1 ರೇಷು ಪ್ರಕಾರ ಶೇರ್ಸನ್ನು ಹಾಕಿದ್ದಾರೆ. ಸೊ ಒಂದು ನಿರ್ದಿಷ್ಟ ವರ್ಷದಲ್ಲಿ, ಯಾವುದೋ ಒಂದು ವರ್ಷದಲ್ಲಿ ಆ ಕಂಪನಿಗೆ ಒಟ್ಟು 3,33,333 3,33,333 ಪ್ರಾಫಿಟ್ ಬರ್ತಾ ಇದೆ ಅಂದರೆ, ಇದರಲ್ಲಿ ಕಾಂತನ ಲಾಭ ರೂಪಾಯಿಗಳಲ್ಲಿ ಎಷ್ಟು ಅಂತ ಕ್ವಶನ್ ಕೇಳಿದ್ದೇನೆ. ನೋಡಿ, 3,33,333 ಕಾಂತನಿಗೆ ಎಷ್ಟು ಲಾಭ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಇದನ್ನು ಸಿಂಪಲಾಗಿ ಬಿಡಿಸೋದಾದರೆ ನಾವು, ಸೊ ಇಲ್ಲಿ 3 ಜನ ಇದ್ದಾರೆ. ಎಸ್ ಅಂದರೆ ಶಾಂತ, ಕೆ ಅಂದರೆ ಕಾಂತ, ಬಿ ಅಂದರೆ ಭ್ರಾಂತ. ಶಾಂತ, ಕಾಂತ, ಭ್ರಾಂತ ಅಂತ 3 ಜನ ಇದ್ದಾರೆ. ಎಸ್, ಕೆ, ಬಿ ಅಂತ ಬರ್ತೀನಿ. ಸೊ ಇವ್ರದ್ದು ಶೇರ್ ರೇಷು ಕೊಟ್ಟಿದ್ದ ಪ್ರಶ್ನೆಯಲ್ಲಿ ಎಷ್ಟಿದೆ ನೋಡ್ರಿ, 3:5:1 ಇದೆ ಶೇರ್ ರೇಷು. ಸೊ 3:5:1 ಅಂತ ಬರೀತೀನಿ ಅವ್ರ 3 ಜನದ ಶೇರ್ ರೇಷು. ಸೊ ಟೋಟಲ್ ಬಂದಿರೋ ಲಾಭ 3,33,333 ಇದೆಯಲ್ಲ, 3,33,333 ಕೊಟ್ಟಿದ್ದಾನಲ್ಲ, ಟೋಟಲ್ ಲಾಭ 3,33,333 ಈ 3 ಜನ ಸೇರಿ ಟೋಟಲ್ ರೇಷು ಎಷ್ಟಾಗುತ್ತೆ ಅಡಿಷನ್ ಮಾಡಿರಿ. 3 + 5 ಅಂದರೆ 8, 8 + 1 ಅಂದರೆ 9 ಆಗುತ್ತಲ್ಲ, 9ಇಂದ ಇದನ್ನು ಡಿವೈಡ್ ಮಾಡ್ಕೋಬೇಕು. 3,33,333 ಟೋಟಲ್ 3 ಜನದಿಂದ ಸೇರಿ ರೇಷು 9 ಆಗುತ್ತಲ್ಲ, 9ಇಂದ ಡಿವೈಡ್ ಮಾಡ್ಕೊಳ್ರಿ. 9 1 9 3 27 ಕ್ಯಾನ್ಸಲ್ ಆಗಿ 6 ಉಳಿಯುತ್ತೆ, 63 ಆಗುತ್ತೆ. 9 7 63 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 3 ತಗೋಬೇಕಂದ್ರೆ ಈ 3 9ರಿಂದ ಡಿವೈಡ್ ಆಗಲ್ಲ, 0 ಕಟ್ಟಿ 2 ಸಂಖ್ಯೆ ತಗೊಳ್ರಿ. 9 3 27 ಮತ್ತು ಇನ್ನು 6 ಉಳಿಯುತ್ತೆ, 63 ಆಗುತ್ತೆ. 9 7 63 ಕ್ಯಾನ್ಸಲ್ ಆಗಿ 37,037 ಬರುತ್ತೆ, 37,037 ಬರುತ್ತೆ. ಇಲ್ಲಿ ಕೇಳಿರೋದು ಕಾಂತನ ಲಾಭ ಕಂಡುಹಿಡಿಯೋಕೆ ಕೇಳಿದಾನೆ ಅಂದರೆ, ಕಾಂತನ ಶೇರ್ ರೇಷು ಎಷ್ಟಿದೆ? 5 ಇದೆ. ಕೆ ಅಂದರೆ ಕಾಂತ 5 ಇದೆ ಅಂದರೆ ಈ 37,037ನ 5ರಿಂದ ಗುಣಾಕಾರ ಮಾಡಿದರೆ ಕಾಂತನ ಲಾಭ ಎಷ್ಟು ಅಂತ ಸಿಗುತ್ತೆ. 5ರಿಂದ ಮಲ್ಟಿಪ್ಲಿಕೇಶನ್ ಮಾಡಿರಿ. 5 ಒಳ್ಳೆ 35, ಕ್ಯಾರಿ 3 ಇರುತ್ತೆ. 5 3 15 + 3 18, 0 ಇರೋದ್ರಿಂದ 18 ಪೂರ್ತಿ ಬರಿಬೋದು. ಆಮೇಲೆ 5 ಒಳ್ಳೆ 35, ಕ್ಯಾರಿ ಮತ್ತೆ 3 ಇರುತ್ತೆ. 5 3 15 + 3 ಅಂದರೆ 18 ಆಗುತ್ತೆ. 1,85,185 ಬರುತ್ತೆ. 1,85,185 ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ?
ಸೊ ಫಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್. ನೀವು ಪ್ರತಿ ಒಂದು ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂಡು ನೋಟ್ಸ್ ಮಾಡ್ತಾ ಹೋಗ್ರಿ. 100% ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ನೀವು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಥರ ನೋಡಿ ಸುಮ್ಮನೆ ಕೂತ್ಕೋಬೇಡ್ರಿ. 100% ಯೂಸ್ ಆಗಬೇಕು, ಇದ್ರ ಉಪಯೋಗ ಪಡಿಬೇಕಂದ್ರೆ ನೋಟ್ಸ್ ಮಾಡ್ಕೊತ ಹೋಗ್ರಿ. ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ನೀವು ವಿಡಿಯೋ ಪಾಸ್ ಮಾಡಿ ಆ ಕ್ವಶನ್ನು ಆಪ್ಷನ್ನು ಬರ್ಕೊಂಡು ನೀವು ಓನ ಟ್ರೈ ಮಾಡಿರಿ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಕ್ಲಾರಿಟಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಓದ್ರಿ. ಎ ವಾಚ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಮಂಡೇ 1 PM. ವಾಟ್ ವಿಲ್ ಬಿ ಇಂಡಿಕೇಶನ್ ಇನ್ ದ ವಾಚ್ ಆಫ್ಟರ್ ಕಂಪ್ಲೀಟಿಂಗ್ 101 hours? ಒಂದು ನಿರ್ದಿಷ್ಟ ಸಮಯದಲ್ಲಿ ಗಡಿಯಾರವು ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಸೂಚಿಸುತ್ತದೆ. 101 ಗಂಟೆಗಳನ್ನು ಪೂರ್ಣಗೊಳಿಸಿದ ನಂತರ ಗಡಿಯಾರದಲ್ಲಿ ಏನು ಸೂಚನೆ ಅಂದರೆ ಎಷ್ಟು ಸಮಯ ಇರುತ್ತೆ ಅಂತ ಪ್ರಶ್ನೆ. ನೋಡಿರಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಒಂದು ಗಡಿಯಾರ ನೋಡ್ತಾ ಇದ್ರಿ, ಇವತ್ತು ಸೋಮವಾರ ಮಧ್ಯಾಹ್ನ 1 ಗಂಟೆ ತೋರಿಸ್ತಾ ಇದೆ. ಸೋಮವಾರ ಮಧ್ಯಾಹ್ನ 1 ಗಂಟೆ ಗಡಿಯಾರಲ್ಲಿ ತೋರಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆ ತೋರಿಸ್ತಾ ಇದೆ, ಅದು ಸೋಮವಾರ ಆಗಿದೆ. ಮಧ್ಯಾಹ್ನ 1 ಗಂಟೆ ಸೋಮವಾರದಿಂದ 101 ಗಂಟೆ ಆದಮೇಲೆ ಆ ಗಡಿಯಾರದಲ್ಲಿ ಟೈಮ್ ಎಷ್ಟಾಗಿರುತ್ತೆ, ಅದು ಯಾವ ದಿನ ಆಗಿರುತ್ತೆ ಅಂತ ಕೇಳಿದ್ದೇನೆ. ಸೋಮವಾರ ಮಧ್ಯಾಹ್ನ 1 ಗಂಟೆ ನೀವು ಗಡಿಯಾರ ನೋಡಿದಿರಿ, 1 ಗಂಟೆ ಕಾಣಿಸ್ತಾ ಇದೆ ಗಡಿಯಾರದಲ್ಲಿ. ಅಲ್ಲಿಂದ 101 hours ಕಂಪ್ಲೀಟ್ ಆದಮೇಲೆ ಅದು ಯಾವ ದಿನ ಎಷ್ಟು ಗಂಟೆ ಆಗಿರುತ್ತೆ ಗಡಿಯಾರದಲ್ಲಿ ಅಂತ ಕ್ವಶನ್ ಕೇಳಿದ್ದೇನೆ. ವೆರಿ ಸಿಂಪಲ್. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಸೋಮವಾರ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ 24 hours ಆಗುತ್ತೆ. ನೋಡಿರಿ, ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗಿ ಮಂಗಳವಾರ ಮಧ್ಯಾಹ್ನ 1 ಗಂಟೆ ಆಯ್ತು ಅಂದರೆ ಅಲ್ಲಿಂದಲ್ಲಿ 24 hours ಆಗುತ್ತೆ, 1 ದಿನ ಆಯಿತು. ಬುಧವಾರ ಮಧ್ಯಾಹ್ನ 1 ಗಂಟೆಗೆ 2 days ಆಗುತ್ತೆ, ಅಲ್ಲಿ 48 hours ಆಗುತ್ತೆ. ಗುರುವಾರ ಮಧ್ಯಾಹ್ನ 1 ಗಂಟೆಗೆ 3 days ಆಗುತ್ತೆ, ಅಲ್ಲಿಗೆ 24 ಅಂದರೆ 72 hours ಆಗುತ್ತೆ. ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ 4 days ಆಗುತ್ತೆ. 4 days ಅಂದರೆ 72 + 24 ಅಂದರೆ 96 hours ಆಗುತ್ತೆ. ಸೊ ಇಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಟೋಟಲಿ ನೋಡ್ರಿ, ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಅಂದರೆ ಮಂಗಳವಾರ ಮಧ್ಯಾಹ್ನ 1 ಗಂಟೆ 1 ದಿನ, ಬುಧವಾರ ಮಧ್ಯಾಹ್ನ 1 ಗಂಟೆಗೆ 2 days ಆಗುತ್ತೆ, ಗುರುವಾರ ಮಧ್ಯಾಹ್ನ 1 ಗಂಟೆಗೆ 3 days ಆಗುತ್ತೆ, ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ 4 days ಆಗುತ್ತೆ. 1 ದಿನಕ್ಕೆ 24 ಗಂಟೆ ಅಂದರೆ 4 daysಗೆ ಎಷ್ಟಾಗುತ್ತೆ, 24 × 96 96 hours ಆಗುತ್ತೆ. ಸೊ ಇಲ್ಲಿ 101 hour ಅಂತ ಹೇಳಿದಾನೆ ಅಂದರೆ ಈ 96ಗೆ ಎಷ್ಟು ಕೂಡ್ಕೋಬೇಕು, ಇನ್ನು 5 ತಾಸು ಕೂಡಿದರೆ 101 hours ಕಂಪ್ಲೀಟ್ ಆಗುತ್ತೆ. 101 hours ಕಂಪ್ಲೀಟ್ ಆಗುತ್ತೆ ಅಂದರೆ ಶುಕ್ರವಾರ ಮಧ್ಯಾಹ್ನ 1 ಗಂಟೆಯಿಂದ 5 hours ಕೂಡ್ಕೊಳ್ರಿ. ಸೊ 1ಕ್ಕೆ 5 ಕೂಡಿದರೆ 6 ಗಂಟೆ ಆಗುತ್ತಲ್ಲ, ಅದು ಶುಕ್ರವಾರ ಸಂಜೆ 6 ಗಂಟೆ ಆಗಿರುತ್ತೆ ಗಡಿಯಾರದಲ್ಲಿ. ಸೊ 101 ಗಂಟೆ ಕಂಪ್ಲೀಟ್ ಆದಮೇಲೆ ಆ ಗಡಿಯಾರದಲ್ಲಿ ಶುಕ್ರವಾರ ಸಂಜೆ 6 ಗಂಟೆ ಆಗುತ್ತೆ. ಶುಕ್ರವಾರ ಸಂಜೆ 6 ಗಂಟೆ ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಕ್ವಶನ್ನು ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾವಲ್ಲಿ. ಥರ್ಡ್ ಕ್ವಶನ್ ಏನಿದೆ ಅಂತ, ಮೂರನೇ ಪ್ರಶ್ನೆ. ಡಿಸ್ಟೆನ್ಸ್ ಬಿಟ್ವೀನ್ 2 places A and B is 192 kilometer. ಎ ಪ್ಲೇಸಿಂದ ಬಿ ಪ್ಲೇಸಿಗಿರೋ ಡಿಸ್ಟೆನ್ಸ್ 192 kilometer. ಎ ಪರ್ಸನ್ ಸ್ಟಾರ್ಟ್ಸ್ ಟು ಟ್ರಾವೆಲ್ ಫ್ರಮ್ ಪ್ಲೇಸ್ ಎ ಆ್ಯಂಡ್ ಕವರ್ಡ್ 62.5% ಆಫ್ ಟೋಟಲ್ ಡಿಸ್ಟೆನ್ಸ್ ಇನ್ ಫಸ್ಟ್ ಅವರ್. But after 1 hour, he covered 50% of the remaining distance in the next subsequent hours. How far would be from place B after 3 hours ಅಂತ ಇದೆ ನೋಡಿ. ಎ ಮತ್ತು ಬಿ ಎಂಬ 2 ಸ್ಥಳಗಳ ನಡುವಿನ ಅಂತರ 192 kilometer ಇದೆ. ಒಬ್ಬ ವ್ಯಕ್ತಿಯು ಎ ಸ್ಥಳದಿಂದ ಪ್ರಯಾಣಿಸಲು ಪ್ರಾರಂಭಿಸುತ್ತಾನೆ ಮತ್ತು ಮೊದಲ ಗಂಟೆಯಲ್ಲಿ ಒಟ್ಟು ದೂರದಲ್ಲಿ 62.5% ದೂರವನ್ನು ಕ್ರಮಿಸುತ್ತಾನೆ. ಅದರ 1 ಗಂಟೆಯ ನಂತರ ಅವನು ಮುಂದಿನ ಗಂಟೆಗಳಲ್ಲಿ ಉಳಿದ ದೂರದಲ್ಲಿ 50% ದೂರವನ್ನು ಕ್ರಮಿಸುತ್ತಾನೆ. 3 ಗಂಟೆಗಳ ನಂತರ ಅವನು ಬಿ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದರೆ. ಸೊ ನೋಡ್ರಿ, ಕ್ವಶನ್ ಭಾಳ ಉದ್ದ ಇದೆ ಅನಿಸಿದ್ರೆ, ಬಟ್ ಆನ್ಸರ್ ಏನು ಉದ್ದ ಇಲ್ಲ. ಇಲ್ಲೇನೆಂದರೆ ಎ ಪ್ಲೇಸಿಂದ ಬಿ ಪ್ಲೇಸಿಗೆ, ಎ ಸ್ಥಳದಿಂದ ಬಿ ಸ್ಥಳಕ್ಕಿರೋ ದೂರ 192 kilometer ಇದೆ ಅಂತ ಹೇಳಿದ್ದಾನೆ. ಎ ಸ್ಥಳದಿಂದ ಬಿ ಸ್ಥಳಕ್ಕಿರ್ತಕ್ಕಂಥ ದೂರ 192 kilometer ಅಂತ ಕೊಟ್ಟಿದ್ದಾನೆ. ಈ 192 kilometerಲ್ಲಿ ಎನಿಂದ ಬಿ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಯಾನೆ. ಎ ಪ್ಲೇಸಿಂದ ಬಿ ಕಡೆ ಹೊರಟಿದ್ದಾನೆ. ಮೊದಲ ಗಂಟೆಯಲ್ಲಿ ಅಂದರೆ ಫಸ್ಟ್ ಒನ್ ಅವರ್ಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿರುತ್ತಲ್ಲ ಅದರಲ್ಲಿ 62% ಡಿಸ್ಟೆನ್ಸ್ನ ಕವರ್ ಮಾಡಿದ್ದಾನೆ ಫಸ್ಟ್ 1 hourಗೆ ಅಂತ.
ನೋಡಿರಿ 192 ಕಿಲೋಮೀಟ್ರಿಗೆ 62% ಅಂದರೆ 62% ಅಂದರೆ ನೋಡಿರಿ ಇದು ಮಿಶ್ರ ಭಿನ್ನರಾಶಿಲಿ ವಿಷಮ ಕನ್ವರ್ಟ್ ಮಾಡಿರಿ. ನೋಡಿರಿ ಇದು ಮಿಶ್ರ ಭಿನ್ನರಾಶಿಯಲ್ಲಿ ಇದೆ ಅಂದರೆ ವಿಷಮ ಕನ್ವರ್ಟ್ ಮಾಡಿರಿ. 2 × 62 ಅಂದರೆ 124 ಆಗುತ್ತೆ. +1 ಅಂದರೆ 125 / 2 ಅಂತ ಬರೀತೀವಿ. 125 / 2% ಆಗುತ್ತೆ. 125 / 2% ಆಗುತ್ತೆ. 2ರಿಂದ ನೋಡಿರಿ 2 9 18 1 ಉಳಿಯುತ್ತೆ. 2 6 12 ಕ್ಯಾನ್ಸಲ್ ಆಗಿ 96 ಬರುತ್ತೆ. ಇಂಟು 125 ಆಗೇ ಇರಲಿ. ಪರ್ಸೆಂಟೇಜ್ ತೆಗಿಬೇಕಂದ್ರೆ /100 ಹಾಕೋಬೇಕು. ಪರ್ಸೆಂಟೇಜ್ ತೆಗಿಬೇಕಂದ್ರೆ /100 ಹಾಕೋಬೇಕು. ಇವಾಗ ಯಾವಾದರೂ ಕ್ಯಾನ್ಸಲ್ ಮಾಡಿರಿ. 25 4 100, 25 5 125. ಆಮೇಲೆ 4 2 8 1 ಉಳಿಯುತ್ತೆ. 4 4 16 ಕ್ಯಾನ್ಸಲ್. ಸೊ 24 × 5 ಗುಣಾಕಾರ ಮಾಡಿರಿ. 24 5 120 ಕಿಲೋಮೀಟ್ರ್ ಆಗುತ್ತೆ. 24 5 120 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಇದ್ರ ಅರ್ಥ ಏನು ಅಂದ್ರೆ ಫಸ್ಟ್ 1 ಅವರಲ್ಲಿ 62% ಡಿಸ್ಟೆನ್ಸ್ ಕವರ್ ಮಾಡಿದ್ದಾನೆ ಅಂದರೆ ಏನಿಂದ ಬಿ ಕಡೆ ಬಂದಿದ್ದಾನೆ ಅಂದರೆ ಅದರಲ್ಲಿ 120 ಕಿಲೋಮೀಟ್ರ್ ದೂರ ಬಂದಿದ್ದಾನೆ ಮೊದಲ 1 ಗಂಟೆಗೆ. 1 ಅವರ್ಗೆ 120 ಕಿಲೋಮೀಟ್ರ್ ದೂರ ಬಂದಿದ್ದಾನೆ ಏನಿಂದ ಬಿ ಕಡೆ. ನೆಕ್ಸ್ಟ್ ಮುಂದೆ ಪ್ರಶ್ನೆ ಹೋದರೆ ಆದರೆ 1 ಗಂಟೆಯ ನಂತರ ಅವನು ಮುಂದಿನ ಗಂಟೆಗಳಲ್ಲಿ ಉಳಿದ ದೂರದಲ್ಲಿ 50%. ನೋಡಿ 120 ಕಿಲೋಮೀಟ್ರ್ ಬಂದಿದ್ದಾನೆ. 192ರಲ್ಲಿ 120 ಮೈನಸ್ ಮಾಡಿದ್ರೆ ಉಳಿದಿರೋ ದೂರ 72 ಕಿಲೋಮೀಟ್ರ್. ಉಳಿದಿರೋ ದೂರದಲ್ಲಿ 50% ಅಂದರೆ 72ರ ಅರ್ಧ. 72ರ ಅರ್ಧ ಅಂದರೆ 36 ಕಿಲೋಮೀಟ್ರ್ ದೂರ ಬಂದಿದ್ದಾನೆ ನೆಕ್ಸ್ಟ್ 1 ಅವರ್ಗೆ. ಸೊ 36 ಕಿಲೋಮೀಟ್ರ್ ದೂರ ಬಂದಿದ್ದಾನೆ ಅಂದರೆ ಇನ್ನು 72ರಲ್ಲಿ 36 ಮೈನಸ್ ಮಾಡಿದ್ರೆ ಇನ್ನು 36 ಕಿಲೋಮೀಟ್ರ್ ದೂರ ಉಳಿಯುತ್ತೆ. ಸೊ ನೆಕ್ಸ್ಟ್ ನೋಡ್ರಿ ಇದೇ ಥರ ಮತ್ತು 1 ಗಂಟೆಗೆ ಇದೇ ಥರ ಪ್ರತಿ 1 ಗಂಟೆಗೆ ಅರ್ಧದಷ್ಟು 36 ಅರ್ಧ ಅಂದರೆ ನೆಕ್ಸ್ಟ್ 18 ಕಿಲೋಮೀಟ್ರ್ ಬರ್ತಾ ಇದ್ದಾನೆ. 18 ಕಿಲೋಮೀಟ್ರ್ ಬಂದಿದ್ದಾನೆ ಅಂದರೆ ಮತ್ತು 1 ಅವರ್ ಟೈಮ್ ಉಳಿಯುತ್ತೆ. 18 ಕಿಲೋಮೀಟ್ರ್ ಬಂದಿದ್ದಾನೆ ಅಂದರೆ ಇನ್ನು ಉಳಿದಿರೋ ಡಿಸ್ಟೆನ್ಸ್ 18 ಕಿಲೋಮೀಟ್ರ್ ಉಳಿಯುತ್ತೆ. ಪ್ರತಿ 1 ಗಂಟೆಯಲ್ಲಿ 50%ನಷ್ಟು ದೂರ ಉಳಿದಿರೋ ದೂರದಲ್ಲಿ 50% ದೂರ ಕವರ್ ಮಾಡ್ತಾನೆ ಅಂತೇಳಿದ್ದಾರೆ. ಹಾಗಾದರೆ 3 ಅವರ್ಸ್ ಆದಮೇಲೆ ಅವನು ಬಿನಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಇಲ್ಲಿದ್ದಾನೆ, ಇವಾಗ ಈ ಪ್ಲೇಸಲ್ಲಿ ಇದ್ದಾನೆ ನೋಡಿ. ಎಯಿಂದ ಬಿಗೆ ಫಸ್ಟ್ 1 ಗಂಟೆಗೆ 120 ಕಿಲೋಮೀಟ್ರ್ ಬಂದ. ಸೊ ನೆಕ್ಸ್ಟ್ 1 ಗಂಟೆಗೆ 36 ಕಿಲೋಮೀಟ್ರ್ ಬಂದ. ನೆಕ್ಸ್ಟ್ ಉಳಿದಿರೋ ದೂರದಲ್ಲಿ ಅರ್ಧ ಅಂದರೆ 50% ದೂರ ನೆಕ್ಸ್ಟ್ 1 ಅವರಿಗೆ 18 ಕಿಲೋಮೀಟ್ರ್ ಬಂದ. 120 36 156 166 174 ಕಿಲೋಮೀಟ್ರ್ ದೂರ ಬಂದಿದ್ದಾನೆ 3 ಅವರ್ಸ್ಗೆ 174 ಕಿಲೋಮೀಟ್ರ್ ದೂರ ಬಂದಿದ್ದಾನೆ ಅಂದರೆ 192ರಲ್ಲಿ 174 ಮೈನಸ್ ಮಾಡಿರಿ. ಸೊ ಇನ್ನೆಷ್ಟು ಉಳಿಯುತ್ತೆ ಅಂದರೆ 18 ಕಿಲೋಮೀಟ್ರ್ ದೂರ ಉಳಿಯುತ್ತೆ. ಇಲ್ಲೂ ಕೂಡ ನಾನು 18 ಬರ್ತೀನಿ ನೋಡ್ರಿ. ರೌಂಡ್ ಆಫ್ ಮಾಡಿದ್ನಲ್ಲ 18 ಬರ್ತೀನಿ ಅಂದರೆ ಬಿನಿಂದ ಅವನು ಎಷ್ಟು ದೂರ ಇದ್ದಾನೆ 3 ಅವರ್ಸ್ ಆದಮೇಲೆ ಬಿನಿಂದ ಇನ್ನೂ 18 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ. ಸೊ ಇಲ್ಲಿ ಆನ್ಸರು 18 ಕಿಲೋಮೀಟ್ರ್ ಅಂತ ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್. 3 ಗಂಟೆಗಳ ನಂತರ ಅವನು ನೋಡ್ರಿ 3 ಗಂಟೆಗಳ ನಂತರ ಅವನು ಬಿ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ. ಇಲ್ಲಿ 1 ಅವರ್ 2 ಅವರ್ಸ್ 3 ಅವರ್ಸ್ ಆಯ್ತು. ಇಲ್ಲಿದ್ದಾನೆ, ಈಗ ಈ ಪ್ಲೇಸಲ್ಲಿ ಇದ್ದಾನೆ. ಬಿನಿಂದ ಇಲ್ಲಿಗೆ 18 ಕಿಲೋಮೀಟ್ರ್ ದೂರ ಇದೆ. ಅಥವಾ ಟೋಟಲ್ ಡಿಸ್ಟೆನ್ಸಲ್ಲಿ ಈ 3 ಡಿಸ್ಟೆನ್ಸ್ ಕೂಡಿದಾಗ 174 ಆಗುತ್ತೆ. 192 174 ಮೈನಸ್ ಮಾಡಿದ್ರೆ ಉಳಿದಿರೋ ದೂರ 18 ಕಿಲೋಮೀಟ್ರ್. ಬಿನಿಂದ ಇನ್ನು 18 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ 3 ಅವರ್ಸ್ ಆದಮೇಲೆ ಅಂತ 18 ಕಿಲೋಮೀಟ್ರ್ 4th ಆಪ್ಷನಲ್ಲಿದೆ. ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ಕ್ವಶನ್ ಆಪ್ಷನ್ ಸೊಲ್ಯೂಷನ್ನ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. 8 friends A, B, C, D, E, F, G and H are sitting in a circle facing the center. B is sitting between G and D. H is third to the left of B and second to the right of A. C is sitting between A and G and B and E are not sitting opposite to each other. Then which of the following statements is not correct ಅಂತ ಇದೆ ನೋಡ್ರಿ. ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಹಾಕಿದ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. 8 ಜನ ಸ್ನೇಹಿತರಿದ್ದಾರೆ A, B, C, D, F, G and H ಅಂತ ವೃತ್ತಾಕಾರವಾಗಿ ಕುತ್ಕೊಂಡಿದ್ದಾರೆ ಸರ್ಕ್ಯುಲರ್ ಶೇಪಲ್ಲಿ. ಸೊ ನೋಡ್ರಿ 8 ಜನ ವೃತ್ತಾಕಾರವಾಗಿ ಕೂತಿದ್ದಾರೆ ಅಂದರೆ ಹಿಂಗೆ ಸರ್ಕಲ್ ಶೇಪಲ್ಲಿ 8 ಜನ ಕೂತಿದ್ದಾರೆ ಅಂದರೆ 1 2 3 ಅಪೋಸಿಟ್ 4 5 6 7 8 ಜನ ವೃತ್ತಾಕಾರವಾಗಿ ಕುಳಿತಿದ್ದಾರೆ ಅಂತ ಕೂಡ ಬರ್ತಾರೆ. ಸೊ ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿರೋ ಥರನೇ ಬರ್ಕೊಳ್ಳೋಣ. ಅಲ್ಲೇನು ಮೆನ್ಷನ್ ಮಾಡದೇ ಇದ್ರು ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ದ ಸೆಂಟ್ರ್ ಅಂತ ಬರೆಯೋಣ. ಸೊ ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಕಾಂಬಿನೇಷನ್ನ ಪ್ರತಿ ಪ್ಲೇಸ್ ಹತ್ರ ಬರ್ಕೋಬೇಕು. ನೋಡಿರಿ ಈ ಪ್ಲೇಸಿಂದ ಸ್ಟಾರ್ಟ್ ಮಾಡಿರಿ. ಇದು ನಮ್ಮ ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಲೆಫ್ಟ್ ರೈಟು ಪ್ರತಿ ಪ್ಲೇಸ್ ಹತ್ರ ಬರ್ಕೊಂಡ್ರೆ ನಮಗೆ ಕನ್ಫ್ಯೂಷನ್ಸ್ ಆಗಲ್ಲ.
ಸ್ಟಡಿ ಮಾಡ್ಕೊಂಡು ಕ್ವೆಶನ್ ಹೋದರೆ ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ. ಎಚ್ ವೃತ್ತಾಕಾರದಲ್ಲಿ ಕೇಂದ್ರಕ್ಕೆ ಎದುರಾಗಿ ಅಂದರೆ ಫೇಸಿಂಗ್ ದ ಸೆಂಟರ್ ಅಂತಿದೆ ನೋಡ್ರಿ ಇಂಗ್ಲೀಷಲ್ಲಿ ಇಲ್ಲಿ. ಸೊ ಆಲ್ ಆಫ್ ದೆಮ್ ಸರ್ಕಲ್ ಫೇಸಿಂಗ್ ದ ಸೆಂಟರ್ ಅಂದರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಅರ್ಥ. ಸೊ ಫಸ್ಟ್ ಸೆಂಟೆನ್ಸ್ ಹೋದರೆ ಬಿಯು ಜಿ ಮತ್ತು ಡಿ ನಡುವೆ ಕುಳಿತಿದ್ದಾನೆ ಅಂತಿದೆ. ಬಿಯು ಜಿ ಮತ್ತು ಡಿ ನಡುವೆ ಕುತ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬಿಯು ಜಿ ಮತ್ತು ಡಿ ನಡುವೆ ಕುಳಿತಿದ್ದಾನೆ ಅಂತ ಕೊಟ್ಟಿದ್ದಾನೆ ಅಂದ್ರೆ ಸೊ ನಾನಿಲ್ಲಿ ಬಿ ಫಸ್ಟ್ ಮೆಂಬರ್ ಪ್ಲೇಸ್ನ ಎಲ್ಲಿ ಬೇಕಾದ್ರೂ ಬರಿಬೋದು. ಇಲ್ಲಿ ಬಿ ಬರ್ಕೊಂಡು ಬಿ ಅನ್ನನ್ನು ಜಿ ಮತ್ತು ಡಿ ನಡುವೆ ಅಂತ ಹೇಳಿದ್ದಾರೆ ಅಂದರೆ ಈ ಕಡೆ ಜಿ ಬರಿತಾ ಇದ್ದಾನೆ, ಈ ಕಡೆ ಡಿ ಬರಿತಾ ಇದ್ದಾನೆ. ಬಿಯು ಜಿ ಮತ್ತು ಡಿ ನಡುವೆ ಬಿ ಕುತ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಆದರೆ ಒಂದು ಗೊತ್ತಿರಲಿ, ಕ್ಲಾರಿಟಿ ಹೇಳ್ತೀನಿ. ಜಿನ ಈ ಕಡೆ ಬರೆದು ಡಿನ ಈ ಕಡೆ ಬಂದರೂ ಕೂಡ ಕರೆಕ್ಟೇ. ಜಿ ಈ ಸೈಡ್ ಬಂದು ಡಿ ಈ ಕಡೆನೂ ಬರ್ಕೋಬೋದು. ಯಾಕೆ ರೌಂಡ್ ಆಫ್ ಮಾಡಿದೆ ಅಂದರೆ ಇವು ಡೆಫಿನೆಟ್ ಪ್ಲೇಸಸ್ ಎಲ್ಲ ಇವನ್ನ ಇಂಟರ್ಚೇಂಜ್ ಕೂಡ ಮಾಡ್ಕೋಬೋದು. ಒಂದು ವೇಳೆ ಮುಂದೆ ಏನಾದ್ರು ರಾಂಗ್ ಆಯಿತು ಅಂದರೆ ಈ ಡಿ ಮತ್ತು ಜಿ ಪ್ಲೇಸಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಹಾಗಾಗಿ ರೌಂಡ್ ಆಫ್ ಆಗಿ ಬರ್ತೀನಿ ಅಷ್ಟೇ. ನೆಕ್ಸ್ಟ್ ಮುಂದಿನ ಸೆಂಟೆನ್ಸ್ ಹೋದರೆ ಎಚ್ಚನು ಬಿಯ ಎಡಕ್ಕೆ 3ನೇ ಮತ್ತು ಎಯ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಚ್ಚನು ಬಿಯ ಎಡಕ್ಕೆ 3ನೇ ಸ್ಥಾನ ನೋಡ್ರಿ, ಬಿನಿಂದ ಎಡ ಲೆಫ್ಟ್ ಅಂದರೆ ಎಡಕ್ಕೆ 1 2 3ನೇ ಸ್ಥಾನದಲ್ಲಿ ಹೆಚ್ಚಿದ್ದಾನೆ. ಎಚ್ಚನು ಬಿನಿಂದ ಲೆಫ್ಟ್ ಸೈಡ್ಗೆ ಫಸ್ಟು ಸೆಕೆಂಡು ಥರ್ಡ್ ಪ್ಲೇಸ್ ಇದ್ದಾನೆ. ಮತ್ತು ಎಯ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಇದೇ ಎಚ್ಚನನು ಬಿನಿಂದ ಲೆಫ್ಟ್ ಸೈಡಿಗೆ ಥರ್ಡ್ ಪ್ಲೇಸಲ್ಲಿದ್ದಾನೆ, ಏನಿಂದ ರೈಟ್ ಸೈಡಿಗೆ ಸೆಕೆಂಡ್ ಪ್ಲೇಸಲ್ಲಿದ್ದಾನೆ. ಅಂದರೆ ಇಲ್ಲಿ ಎ ಬರ್ಕೊಂಡ್ರೆ ಏನಿಂದ ರೈಟ್ ಸೈಡ್ ಆರ್ ಅಂದರೆ ರೈಟ್ ಸೈಡಿಗೆ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿದ್ದಾನೆ ನೋಡ್ರಿ. ಎಚ್ಚನನು ಬಿನಿಂದ ಲೆಫ್ಟ್ ಸೈಡಿಗೆ ಫಸ್ಟು ಸೆಕೆಂಡು ಥರ್ಡ್ ಪ್ಲೇಸಲ್ಲಿ, ಏನಿಂದ ರೈಟ್ ಸೈಡಿಗೆ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿದ್ದಾನೆ ಅಂತ ಅರ್ಥ. ಈ ರೀತಿ ಬರ್ಕೊಂಡ್ವಿ. ನೆಕ್ಸ್ಟ್ ಮುಂದೆ ಹೋದರೆ ಸಿ ಯು ಎ ಮತ್ತು ಜಿ ನಡುವೆ ಕುಳಿತಿದ್ದಾನೆ. ಸಿ ಅನ್ನನು ಎ ಮತ್ತು ಜಿಯ ನಡುವೆ ಕುಳಿತಿದ್ದಾನೆ ಅಂತ ಇದೆ ಅಂದರೆ ನೋಡ್ರಿ, ಸಿ ಎ ಮತ್ತು ಜಿ ನಡುವೆ ಕುಳಿತಿದ್ದಾನೆ ಅಂದರೆ ಇಲ್ಲಿ ಸಿ ಬರ್ಕೊಂಡ್ರೆ ಇಲ್ಲಿ ಜಿ ಇಲ್ಲ, ಜಿ ಇಲ್ಲ, ಜಿ ಇಲ್ಲ ಅಂದರೆ ರಾಂಗ್ ಆಯಿತು. ರಾಂಗ್ ಆಯಿತು ಅಂದರೆ ನಾವೇನು ಚೇಂಜಸ್ ಮಾಡೋಣ ಅಂದರೆ ಆಗಲೇ ಹೇಳಿದ್ನಲ್ಲ, ಜಿ ಮತ್ತು ಬಿ ಪ್ಲೇಸಸ್ನ ಚೇಂಜ್ ಮಾಡಿದ್ರೆ ಡಿ ಪ್ಲೇಸಸ್ನ ಚೇಂಜ್ ಮಾಡಿದ್ರೆ ಇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಡಿ ಇಲ್ಲಿ ಜಿ ತೆಗೆದು ಅವೆರಡು ಇಂಟರ್ಚೇಂಜ್ ಮಾಡೋಣ. ಸೊ ಏನು ಮಾಡೋಣ ಅಂದರೆ ಈ ಕಡೆ ಜಿ ಬರ್ಕೊಂಡು ಈ ಕಡೆ ಡಿ ಬರ್ಕೊಂಡ್ರೆ ಬಿ ಯು ಜಿ ಮತ್ತು ಡಿ ನಡುವೆ ಕುಳಿತಿದ್ದಾನೆ ಅಂತ ಫಸ್ಟ್ ಸೆಂಟೆನ್ಸ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಇವಾಗ ಈ ಸೆಂಟೆನ್ಸ್ ಸಿಗುತ್ತೆ ನೋಡ್ರಿ, ಇಲ್ಲಿ ಸಿ ಇದೆಯಲ್ಲ, ಸಿ ಯು ಎ ಮತ್ತು ಜಿ ನಡುವೆ ಕುಳಿತಿದ್ದಾನೆ ಅಂತ ನೋಡ್ರಿ. ಸಿ ಯು ಎ ಮತ್ತು ಜಿ ನಡುವೆ ಕುಳಿತಿದ್ದಾನೆ ಅಂದರೆ ಇಲ್ಲಿ ಎ ಇದೆ ಇಲ್ಲಿ ಜಿ ಇದೆ ಅಂದರೆ ಎರಡರ ನಡುವೆ ಸಿ ಕುತ್ಕೋಬೇಕು. ಇವಾಗ ಕರೆಕ್ಟ್ ಆಯಿತು. ಮತ್ತು ಬಿ ಮತ್ತು ಇ ಪರಸ್ಪರ ವಿರುದ್ಧವಾಗಿ ಕುಳಿತಿಲ್ಲ ಅಂತಿದೆ. ಬಿ ಮತ್ತು ಇ ಅಂದರೆ ಬಿಗೆ ಆಪೋಸಿಟಾಗಿ ಇ ಇಲ್ಲ. ಈನ ಇಲ್ಲಿ ಬರೆಯೋಂಗಿಲ್ಲ ಅಂದರೆ ಈನ ಇನ್ನು ಯಾವ ಪ್ಲೇಸಲ್ಲಿ ಬರೀಬೋದು ಅಂದರೆ ಇದು ಒಂದೇ ಪ್ಲೇಸ್ ಖಾಲಿ ಇರೋದು, ಇಲ್ಲಿ ಇ ಬರ್ಕೋಬೇಕು. ಬಿಗೆ ಆಪೋಸಿಟ್ ಇ ಇರಲ್ಲ ಅಂದರೆ ಈನ ಇನ್ನು ಒಂದು ಉಳಿದಿರೋದು ಇದು ಒಂದೇ ಜಾಗ, ಅಲ್ಲಿ ಬರಿತೀನಿ ಈನ. ಸೊ ಹಾಗಾದ್ರೆ ಈನ ಇಲ್ಲಿ ಬರ್ಕೊಂಡಾದ್ಮೇಲೆ ಉಳಿದಿರೋದು ಒಂದೇ ಅಕ್ಷರ ಯಾರು ನೋಡ್ರಿ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ, ಎಫ್ ಇಲ್ಲ. ಎಫ್ನ ಇಲ್ಲಿ ಬರ್ಕೊಂಡ್ರೆ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕರೆಕ್ಟ್ ಆಯಿತು. ಸೊ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? 4 ಸ್ಟೇಟ್ಮೆಂಟಲ್ಲಿ ಯಾವುದು ರಾಂಗ್ ಆಗಿರೋ ಸ್ಟೇಟ್ಮೆಂಟ್, ಯಾವ್ದು ಸರಿಯಾಗಿಲ್ಲ ಅಂತ ಕೇಳಿದರೆ ಇ ಮತ್ತು ಸಿ ಪರಸ್ಪರ ವಿರುದ್ಧವಾಗಿ ಕುಳಿತಿದ್ದಾರೆ ಅಂತಿದೆ ನೋಡಿ. ಇ ಮತ್ತು ಸಿ, ಈಗ ಅಪೋಸಿಟ್ ಸಿ ಇದೆ, ಇ ಮತ್ತು ಸಿ ಕರೆಕ್ಟಾಗಿ ವಿರುದ್ಧವಾಗಿ ಕುಳಿತಿದ್ದಾರೆ, ಇದು ಸರಿ ಇದೆ. ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿರೋದು ಹುಡುಕ್ಬೇಕು ನಾವು. ಎ ಯು ಸಿ ಮತ್ತು ಎಫ್ ನಡುವೆ ಕುಳಿತಿದ್ದಾರೆ ಅಂತಿದೆ ನೋಡ್ರಿ. ಎ ಯು ಸಿ ಮತ್ತು ಎಫ್ ನಡುವೆ ಕುಳಿತಿದ್ದಾರೆ ಅಂದರೆ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಸಿ ಮತ್ತು ಎಫ್ ನಡುವೆ ಎ ಇದ್ದಾನೆ. ಇ ಯು ಎಫ್ ಮತ್ತು ಡಿ ನಡುವೆ ಕುಳಿತಿದ್ದಾರೆ ಅಂತಿದೆ. ಇ ಅನ್ನೋರು ಎಚ್ ಮತ್ತು ಡಿ ನಡುವೆ ಕುತ್ಕೊಂಡಿರೋದು, ಇಲ್ಲಿ ಎಫ್ ಮತ್ತು ಡಿ ನಡುವೆ ಅಂತ ಹೇಳಿದಾನೆ, ಹಾಗಾಗಿ ರಾಂಗ್ ಆಗಿರೋ ಸ್ಟೇಟ್ಮೆಂಟ್ ಇದೆ ಸಿ. ಲಾಸ್ಟ್ ಒನ್ ನೋಡ್ರಿ, ಸಿ ಯು ಡಿಯ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾರೆ. ಸಿ ಅನ್ನನ್ನು ಡಿಯ ಬಲಕ್ಕೆ, ಡಿನಿಂದ ಬಲಕ್ಕೆ ನೋಡ್ರಿ ರೈಟ್ ಸೈಡ್ ಈ ಕಡೆಗೆ ಡಿನ ಬಲಕ್ಕೆ 1 2 3ನೇ ಸ್ಥಾನದಲ್ಲಿ ಸಿ ಇದ್ದಾನೆ ಅಂತ ಹೇಳಿದರೆ ಇದು ಕೂಡ 100% ಕರೆಕ್ಟ್ ಇದೆ. ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂದರೆ ಆಪ್ಷನ್ ಸಿ ನಾವು ಆನ್ಸರ್ ಮಾಡ್ಕೋಬೇಕು. ಸಿ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಸರಿಯಾಗಿಲ್ಲ, ಈ ಪ್ರಶ್ನೆಗೆ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಬೇಕು. ಈ 3 ಸರಿ ಇದ್ದಾವೆ, ಸರಿ ಇಲ್ಲದೆ ಇರೋದು ಯಾವುದು ಅಂತ ಕೇಳಿದಾನೆ ಸಿ ಸರಿಯಾಗಿಲ್ಲ ಅಂತ ಹೇಳ್ಬೇಕು. ಕ್ಲಿಯರ್? ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಶ್ನೆಗಳು, ಲಾಜಿಕಲ್ ರೀಸನಿಂಗಲ್ಲಿ ಈ ಥರ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್ ಬರೋಣ. The sum of two positive integers multiplied by the bigger number is 204 and their differences multiplied by the smaller number is 35. The numbers are ಅಂತ ಕೇಳಿದ್ದಾನೆ ನೋಡ್ರಿ. 2 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ದೊಡ್ಡ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ 204 ಮತ್ತು ಅವುಗಳ ವ್ಯತ್ಯಾಸವನ್ನು ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ 35. ಹಾಗಾದರೆ ಆ ಸಂಖ್ಯೆಗಳು ಅಂತ
ಕ್ವಶನ್ ಅರ್ಥ ಮಾಡ್ಕೋಬೇಕು. 2 ಪಾಸಿಟಿವ್ ನಂಬರ್ಸ್ ಇದ್ದಾವೆ, ಅವೆರಡೂ ಸಂಖ್ಯೆಗಳನ್ನು ಕೂಡಿ ಅಡಿಷನ್ ಮಾಡಿ ಆ ಮೊತ್ತವನ್ನು ಅದರಲ್ಲಿ ಇರೋ ದೊಡ್ಡ ಸಂಖ್ಯೆಯಿಂದ ಗುಣಿಸಿದರೆ ಗುಣಲಬ್ಧ 204 ಬರುತ್ತೆ. ನೋಡಿ, 2 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಅಂದರೆ 2 ಸಂಖ್ಯೆಗಳಿದಾವಲ್ಲ ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ ಬರುತ್ತೆ. ಆ ಮೊತ್ತವನ್ನು ಅದರಲ್ಲಿರೋ ದೊಡ್ಡ ಸಂಖ್ಯೆಯಿಂದ ಗುಣಿಸ್ಬೇಕು. 2 ಸಂಖ್ಯೆಗಳಿದಾವೆ ಯಾವಂತ ಗೊತ್ತಿಲ್ಲ, ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ ಬರುತ್ತೆ, ಸಮ್ ಬರುತ್ತೆ. ಆ ಸಮ್ಮನ್ನು ಆ ಬಿಗ್ಗರ್ ನಂಬರ್ ದೊಡ್ಡ ಸಂಖ್ಯೆಯಿಂದ ಗುಣಿಸಿದರೆ ಮಲ್ಟಿಪ್ಲೈ ಮಾಡಿದರೆ ಗುಣಲಬ್ಧ ಪ್ರಾಡಕ್ಟ್ 204 ಬರುತ್ತೆ ಅಂತ. ಅವುಗಳ ವ್ಯತ್ಯಾಸವನ್ನು ಅಂದರೆ ಅವೆರಡು ಸಂಖ್ಯೆಗಳಿರ್ತಾವಲ್ಲ ಅವುಗಳನ್ನು ಮೈನಸ್ ಮಾಡಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಮೈನಸ್ ಮಾಡಿದಾಗ ವ್ಯತ್ಯಾಸ ಬರುತ್ತೆ. 2 ಸಂಖ್ಯೆಗಳು ಯಾವಂತ ಗೊತ್ತಿಲ್ಲ, ಅವೆರಡು ಕಳೆದಾಗ ವ್ಯತ್ಯಾಸ ಬರುತ್ತಲ್ಲ, ಆ ವ್ಯತ್ಯಾಸವನ್ನು ಚಿಕ್ಕ ಸಂಖ್ಯೆಯಿಂದ ಸ್ಮಾಲರ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಗುಣಾಕಾರ ಮಾಡಿದರೆ ಗುಣಲಬ್ಧ ಪ್ರಾಡಕ್ಟ್ 35 ಬರುತ್ತೆ ಅಂತ. ಹಾಗಾದರೆ ಆ 2 ಸಂಖ್ಯೆಗಳು ಯಾವ್ಯಾವು ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್. ಇದನ್ನು ನಾವು ಆಪ್ಷನ್ ನೋಡಿದ್ರೆ ಆನ್ಸರ್ ಮಾಡ್ಬೇಕು. ಬೇರೆ ಯಾವ್ದು ನೀವು ಫಾರ್ಮುಲಾ ಇದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಆಪ್ಷನ್ ಥ್ರೂ ಆನ್ಸರ್ ಮಾಡಿರಿ. ಅವೆರಡು ಸಂಖ್ಯೆಗಳು 13 ಅನ್ನೋದು ಒಂದು ಸಂಖ್ಯೆ, 4 ಅನ್ನೋದು ಒಂದು ಸಂಖ್ಯೆ. ಇವೆರಡೂ ಸಂಖ್ಯೆಗಳ ಮೊತ್ತ ಅಂದರೆ 13 + 4 ಗುಣಾಕಾರ ಮಾಡಿದ್ರೆ ಮೊತ್ತ 17 ಬರುತ್ತೆ. ಇವೆರಡೂ ಸಂಖ್ಯೆಗಳ ಮೊತ್ತ ಅಂದರೆ ಕೂಡಿದಾಗ 17 ಬರುತ್ತೆ. ಈ ಮೊತ್ತವನ್ನು ದೊಡ್ಡ ಸಂಖ್ಯೆ, ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಆದ 13ರಿಂದ ಗುಣಾಕಾರ ಮಾಡಿರಿ. 13 7 91 ದಶಕ 9. 13 ಅಂದರೆ 13 + 9 ಅಂದರೆ 22. ಗುಣಲಬ್ಧ 221 ಬರುತ್ತೆ. ಇವೆರಡೂ ಸಂಖ್ಯೆಗಳ ಮೊತ್ತವನ್ನು ಇದರಲ್ಲಿರೋ ದೊಡ್ಡ ಸಂಖ್ಯೆ 13ರಿಂದ ಗುಣಿಸಿದಾಗ ಗುಣಲಬ್ಧ 221 ಬರುತ್ತೆ. ಬಟ್ ಇಲ್ಲಿರೋ ಗುಣಲಬ್ಧ 204 ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾನೆ. ಅಂದರೆ ಆ 2 ಸಂಖ್ಯೆಗಳು ಆಪ್ಷನ್ ಏನಲ್ಲೆಲ್ಲ ಸಂಖ್ಯೆಗಳು ಅಲ್ಲ, ರಾಂಗ್. ಫಸ್ಟ್ ಆಪ್ಷನ್ ರಾಂಗ್ ಅಂದರೆ ಸೆಕೆಂಡ್ ಆಪ್ಷನ್ ಬರೋಣ. 14 ಮತ್ತು 3ನ್ನ ಕೂಡಿದಾಗ ಇವುಗಳ ಮೊತ್ತ 17 ಬರುತ್ತೆ. ಈ 17ನ್ನು ಇವುಗಳಲ್ಲಿ ದೊಡ್ಡ ಸಂಖ್ಯೆ 14 ಇದೆಯಲ್ಲ, 14ರಿಂದ ಗುಣಾಕಾರ ಮಾಡೋಣ. ಸೊ 14 7 98 ದಶಕ 9 ಇರುತ್ತೆ. 14 14 + 9 ಅಂದರೆ 23 ಬರುತ್ತೆ. 238 ಬರುತ್ತೆ. ಬಟ್ ಇಲ್ಲಿ ಗುಣಲಬ್ಧ 204 ಕೊಟ್ಟಿದ್ರೆ ಅಂದರೆ ಸೆಕೆಂಡ್ ಆಪ್ಷನ್ನು ರಾಂಗ್. ಥರ್ಡ್ ಆಪ್ಷನ್ ನೋಡ್ರಿ, ಆಪ್ಷನ್ ಸಿ ಚೆಕ್ ಮಾಡ್ತಾ ಹೋಗ್ರಿ. ಆಪ್ಷನ್ ಸಿ ಚೆಕ್ ಮಾಡಿರಿ. 12 + 5 ಕೂಡಿದಾಗ 17 ಬರುತ್ತೆ. 12 + 5 ಕೂಡಿದಾಗ 17 ಬರುತ್ತೆ. ಈ 17ಅನ್ನು ಇವುಗಳಲ್ಲಿ ದೊಡ್ಡ ಸಂಖ್ಯೆ 12ರಿಂದ ಗುಣಾಕಾರ ಮಾಡಿರಿ, 12ರಿಂದ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ ದೊಡ್ಡ ಸಂಖ್ಯೆ ಅಲ್ಲ 12 ಇದೆಯಲ್ಲ, 12ರಿಂದ ಅದನ್ನ ಮಲ್ಟಿಪ್ಲೈ ಮಾಡಿರಿ ಎಷ್ಟು ಬರುತ್ತೆ ಅಂತ ನೋಡ್ರಿ. 12ರಿಂದ ಗುಣಾಕಾರ ಮಾಡಿರಿ. 12 7 84 ದಶಕ 8. 12 12 + 8 20 ಬರುತ್ತೆ. 204 ಬರುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ 204 ಕರೆಕ್ಟ್ ಇದೆ ಅಂದರೆ ಅವೆರಡು ಸಂಖ್ಯೆಗಳು ಸಿ ಆಪ್ಷನ್ ಎಲ್ಲ ಸಂಖ್ಯೆಗಳು ಕರೆಕ್ಟ್. ಬೇಕಾದ್ರೆ ಇನ್ನೂ ಒಂದು ಚೆಕ್ ಮಾಡಿರಿ. ಅವುಗಳ ವ್ಯತ್ಯಾಸ ಅಂದರೆ 12ರಲ್ಲಿ 5 ಮೈನಸ್ ಮಾಡ್ರೆ, 12ರಲ್ಲಿ 5 ಮೈನಸ್ ಮಾಡ್ರೆ ವ್ಯತ್ಯಾಸ ಎಷ್ಟು ಬರುತ್ತೆ? 12ರಲ್ಲಿ 5 ಮೈನಸ್ ಮಾಡ್ರೆ ವ್ಯತ್ಯಾಸ 7 ಬರುತ್ತೆ. ಈ ವ್ಯತ್ಯಾಸವನ್ನು ಇದರಲ್ಲಿರೋ ಚಿಕ್ಕ ಸಂಖ್ಯೆ 5ರಿಂದ ಗುಣಾಕಾರ ಮಾಡಿರಿ. 7 ಇಲ್ಲೇ 35 ಆಗುತ್ತಲ್ಲ, ಇಲ್ಲಿ 35 ಕರೆಕ್ಟ್ ಇದೆ, ಗುಣಲಬ್ಧ 35 ಬರ್ತಾ ಇದೆ. ಅಂದರೆ ಅವೆರಡು ಸಂಖ್ಯೆಗಳು ಯಾವ್ಯಾವ ಅಂದರೆ 12 ಮತ್ತು 5 ಕರೆಕ್ಟ್ ಇದ್ದಾವೆ. ನೆಕ್ಸ್ಟ್ ಆಪ್ಷನ್ ಏನು ಚೆಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆಪ್ಷನ್ ಸಿನೇ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಕ್ವಶನ್ ಅರ್ಥ ಮಾಡ್ಕೊಂಡು ಸೊಲ್ಯೂಷನ್ ಬರ್ಕೊಂಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್ 2 7 28 63 126 215 ಆ್ಯಂಡ್ ಸೊ ಆನ್ ಅಂತ ಇದೆ. ಇಲ್ಲಿ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ನಂಬರ್ ಸೀರೀಸಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂದರೆ ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೊಟ್ಟಿದ್ದಾನೆ. 63, ಆಮೇಲೆ 126, 215, ನೆಕ್ಸ್ಟ್ ಡ್ಯಾಶ್ ಇದೆ. ಈ ಡ್ಯಾಶ್ ಪ್ಲೇಸಲ್ಲಿ ಅಂದರೆ ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡಿ, ಇದು ವೆರಿ ಸಿಂಪಲ್. ಹೆಂಗೆ ಅಂದರೆ ಈ ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಈ 2 7 28 63 126 215 ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ಇವೆಲ್ಲ ವೆರಿ ನಿಯರೆಸ್ಟ್ ಕ್ಯೂಬ್ ನಂಬರ್ಸ್, ಘನ ಸಂಖ್ಯೆಗಳಿಗೆ ಹತ್ತಿರ ಇದ್ದಾವೆ. ಯಾವ್ಯಾವ ಘನ ಸಂಖ್ಯೆಗಳಿಗೆ ಹತ್ತಿರ ಇದ್ದಾವೆ ಅಂದರೆ ಈ ಎರಡನ್ನ 1 ಕ್ಯೂಬ್ + 1 ಅಂತ ಬರ್ಕೋಬೇಕು. 1 ಕ್ಯೂಬ್ ಅಂದರೆ 1 + 1 ಅಂದರೆ 2 ಕರೆಕ್ಟ್ ಆಗುತ್ತೆ. ಆಮೇಲೆ 7ಅನ್ನು 2 ಕ್ಯೂಬ್ - 1 ಅಂತ ಬರಿಬೋದು. 2 ಕ್ಯೂಬ್ ಅಂದರೆ 8 - 1 ಅಂದರೆ 7 ಆಗುತ್ತೆ. 8 - 1 7 ಬರುತ್ತೆ. ಸೊ 28ನ್ನು ನಾವು 3 ಕ್ಯೂಬ್ + 1 ಅಂತ ಬರಿಬೇಕು. 3 ಕ್ಯೂಬ್ ಅಂದರೆ 27 + 1 ಅಂದರೆ 28 ಬರುತ್ತೆ. 3 ಕ್ಯೂಬ್ + 1 ಅಂದರೆ ಸೊ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಆಗಿದೆ ಅಂದರೆ ನೆಕ್ಸ್ಟ್ ಇದನ್ನ 4 ಕ್ಯೂಬ್ - 1 ಅಂತ ಬರಿತೀನಿ. 4 ಕ್ಯೂಬ್ ಅಂದರೆ 64 - 1 ಅಂದರೆ 63 ಆಗುತ್ತೆ.
ಸೊ ನೆಕ್ಸ್ಟ್ 126ನ 5 ಕ್ಯೂಬ್ ಪ್ಲಸ್ 1 ಬರ್ತೀನಿ. 5 ಕ್ಯೂಬ್ ವ್ಯಾಲ್ಯೂ ಗೊತ್ತಿರಬೇಕು, 125, 125 ಆಗುತ್ತೆ. 125 ಪ್ಲಸ್ 1 ಅಂದರೆ ಇಲ್ಲಿ 126 ಆಗುತ್ತೆ. ಈ 215ಅನ್ನು ನಾವು 6 ಕ್ಯೂಬ್ ಮೈನಸ್ 1 ಬರಿತೀನಿ. 6 ಕ್ಯೂಬ್ ಅಂದರೆ 216 ಮೈನಸ್ 1 ಅಂದರೆ 215 ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಕ್ಯೂಬ್ ಹಾಕಿರೋದು ಯಾವ್ಯಾವ ನಂಬರ್ಸ್ಗೆ ಅಂದರೆ 1 2 3 4 5 6 ಕರೆಕ್ಟ್ ಇದಾವೆ. ಅಂದರೆ ನೆಕ್ಸ್ಟ್ ಬರ್ಬೇಕಾಗಿರೋದು 7 ಕ್ಯೂಬ್ ಅಂತ ಬರಿತೀನಿ. ಇಲ್ಲಿ +1 -1 +1 -1 +1 -1 ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಹೋಗಿದ್ದಾವೆ. ಅಂದರೆ ಇಲ್ಲಿ -1 ಆದಮೇಲೆ ನೆಕ್ಸ್ಟ್ ಬರೋದು +1. 7 ಕ್ಯೂಬ್ ವ್ಯಾಲ್ಯೂ ಗೊತ್ತಿರ್ಬೇಕು ನಿಮಗೆ. 7ನ್ನು 3 ಸಲ ಹಾಕೊಂಡು ಗುಣಾಕಾರ ಮಾಡಿರಿ. 7ಅನ್ನು 343 ಬರುತ್ತೆ. 7 × 7 49 × 7 ಗುಣಾಕಾರ ಮಾಡಿದ್ರೆ 343 ಬರುತ್ತೆ. ಅದಕ್ಕೆ +1ಅನ್ನು ಆ್ಯಡ್ ಮಾಡಿದರೆ ಕೂಡಿದಾಗ ಆ ಕ್ವಶನ್ ಮಾರ್ಕ್ ಅಥವಾ ಡ್ಯಾಶ್ ಪ್ಲೇಸಲ್ಲಿ ಮುಂದೆ ಬರ್ತಕ್ಕಂಥ ಸಂಖ್ಯೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 344 ಆಗಿರುತ್ತೆ ಅಂತ ಹೇಳ್ಬೋದು. 344 ನೋಡಿರಿ, ಇಲ್ಲಿ ಕೊಟ್ಟರೆ ಆಪ್ಷನ್ಸಲ್ಲಿ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಬಿನಲ್ಲಿದೆ 344. ದಿಸ್ ಈಸ್ ದ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. Rajan is the brother of Sachin and Sanjay is the father of Rajan. Govind is the brother of Priya and Priya is the daughter of Sachin. Who is the uncle of Govind ಅಂತ ಇದೆ ನೋಡಿರಿ. ಇದೊಂದು ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ, ರಕ್ತ ಸಂಬಂಧ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ರಾಜನ್ ಸಚಿನ್ ಅವರ ಸಹೋದರ ಅಂತಿದೆ. ರಾಜನ್ ಸಚಿನ್ ಅವರ ಸಹೋದರ ಅಂತಿದೆ. ಸೊ ಫಸ್ಟು ನಾನು ರಾಜನ್ ಬರಿತೀನಿ. ರಾಜನ ನಾನು ಸಚಿನ್ ಅವರ ಸಹೋದರ ಅಂತೇಳಿದ್ದೇನೆ. ಸಹೋದರ ಅಂತೇಳಿದ್ದೇನೆ. ರಾಜನ್ ಮತ್ತು ಸಚಿನ್ ಇಬ್ಬರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು. ಸಹೋದರ ಅಂದರೆ ಇವನು ಪುರುಷ, ಪ್ಲಸ್ ಬರೀತಾನೆ. ಪ್ಲಸ್ ಅಂದರೆ ಮೇಲ್ಸ್ ಅಂತ. ರಾಜನನ್ನು ಸಚಿನ್ನ ಸಹೋದರ ಅಂತಿದೆ. ಮತ್ತು ಸಂಜಯ್ ರಾಜನ್ ಅವರ ತಂದೆ. ಈ ರಾಜನ್ಗೆ ತಂದೆ ಯಾರು ಅಂದರೆ ಸಂಜಯ್ ಅಂತೇಳಿದ್ದಾರೆ. ಸಂಜಯ್ ಅನ್ನೋರು ರಾಜನ್ ಅವರ ತಂದೆ. ತಂದೆ ಅಂದರೆ ಪುರುಷ ಅನ್ನೋದು, ತಂದೆ ಅಂದರೆ ಮೇಲು ಪ್ಲಸ್ ಬರಿತಾ ಇದ್ದಾನೆ. ನೋಡಿರಿ, ರಾಜನ್ಗೆ ತಂದೆ ಸಂಜಯ್ ಅಂದಮೇಲೆ ಸಚಿನ್ಗೂ ಅವರೇ ತಂದೆ ಆಗಿರ್ತಾರೆ. ಯಾಕಂದರೆ ಅವರಿಬ್ಬರು ಅಣ್ಣ ತಮ್ಮ ಆದಮೇಲೆ ರಾಜನ್ ತಂದೆ ಸಂಜಯ್ ಅಂತ ಆದಮೇಲೆ ಸಚಿನ್ಗೂ ತಂದೆ ಸಂಜಯೇ ಆಗಿರ್ತಾರೆ. ಓಕೆನಾ? ಸೊ ಗೋವಿಂದ್ ಪ್ರಿಯಾ ಅವರ ಸಹೋದರ ಅಂತಿದೆ. ಗೋವಿಂದ್ ಪ್ರಿಯಾ ಅವರ ಸಹೋದರ ಅಂತಿದೆ. ಬಟ್ ಪ್ರಿಯಾ ಗೋವಿಂದ್ ಇಲ್ಲಿ ಹೆಸರಿಲ್ಲ, ಎಲ್ಲಿ ಅವ್ರನ್ನ ಲಿಂಕ್ ಮಾಡ್ಬೇಕಂತ ಗೊತ್ತಿಲ್ಲ. ಈ ಗೋವಿಂದ್ ಪ್ರಿಯಾ ಅವರ ಸಹೋದರನ ಸೆಂಟೆನ್ಸು ಸ್ಟೇಟ್ಮೆಂಟ್ ಆಗೇ ಇರಲಿ, ಪೆಂಡಿಂಗ್ ಇಟ್ಕೊಂಡಿಲ್ಲನ. ಮುಂದಿನ ಹೋದ್ರಿ. ಫಸ್ಟ್ ಪ್ರಿಯಾ ಸಚಿನ್ ಅವರ ಮಗಳು. ನೋಡ್ರಿ, ಸಚಿನ್ ಅವರ ಮಗಳು ಯಾರಂದ್ರೆ ಸಚಿನ್ ಅವರ ಮಗಳು ಪ್ರಿಯಾ ಅಂತೇಳಿದರೆ. ಪ್ರಿಯಾ ಅವರು ಸಚಿನ್ ಅವರ ಮಗಳು ಅಂದರೆ ಅವರು ಡಾಕ್ಟರು ಮೈನಸ್ ಬರೀತಾರೆ. ನೀವು ಫೀಮೇಲು ಮೈನಸ್ ಬರೀತೀನಿ. ಸೊ ಇವಾಗ ಪ್ರಿಯಾ ಹೆಸರು ಗೊತ್ತಾದ್ಮೇಲೆ ಇವಾಗ ನೋಡ್ರಿ, ಗೋವಿಂದ್ ಪ್ರಿಯಾ ಅವರ ಸಹೋದರ. ಈ ಪ್ರಿಯಾ ಅವರ ಸಹೋದರ ಯಾರು ಅಂದರೆ ಗೋವಿಂದ್ ಅಂತ ಗೊತ್ತಾಯಿತು. ಗೋವಿಂದ್ ಅನ್ನೋದು ಪ್ರಿಯಾ ಅವರ ಸಹೋದರ ಅಂದರೆ ಪುರುಷನು ಪ್ಲಸ್ ಬರೀತಾ ಇದ್ದಾನೆ. ಸೊ ಪ್ರಶ್ನೆ ಏನಿದೆ ನೋಡ್ರಿ, ಗೋವಿಂದ್ ಅವರ ಚಿಕ್ಕಪ್ಪ ಯಾರು? ಗೋವಿಂದ ಚಿಕ್ಕಪ್ಪ ಯಾರಂದ್ರೆ ಗೋವಿಂದ ತಂದೆ ಸಚಿನ್, ಇವನು ಪುರುಷ ಸಚಿನ್. ಸೊ ಪ್ಲಸ್ ಬರೀತದನಿ. ಗೋವಿಂದ್ ಮತ್ತು ಪ್ರಿಯಾ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು. ಪ್ರಿಯಾಗೆ ತಂದೆ ಸಚಿನ್ ಅಂದಮೇಲೆ ಗೋವಿಂದ್ಗೂ ತಂದೆ ಸಚಿನ್ನೇ ಆಗಿರ್ತಾನೆ. ಸೊ ಗೋವಿಂದ ತಂದೆ ಸಚಿನ್, ಸಚಿನ್ನ ಸಹೋದರ ರಾಜನ್ ಆಗಿರೋದ್ರಿಂದ ತಂದೆಯ ಸಹೋದರಿಗೆ ನಾವು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಕರಿತೀವಿ. ಇಲ್ಲಿ ಚಿಕ್ಕಪ್ಪ ಯಾರು ಅಂದರೆ ಗೋವಿಂದ ತಂದೆ ಸಚಿನ್, ಸಚಿನ್ನ ಸಹೋದರ ರಾಜನ್ ಆಗಿರೋದ್ರಿಂದ ಗೋವಿಂದ ಚಿಕ್ಕಪ್ಪ ರಾಜನ್ ಆಗಿರ್ತಾರೆ. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ಗೋವಿಂದ ಚಿಕ್ಕಪ್ಪ ಯಾರು ಅಂದರೆ ರಾಜನ್ ಅಂತ ಬರಿತೀವಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತೈತೆ ಕ್ವಶನ್ನು, ಆಪ್ಷನ್ನು, ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರ್ರಿ. ಮುಂದಿನ ಪ್ರಶ್ನೆ. ಇನ್ ದ ರ್ಯಾಂಕಿಂಗ್ ಆಫ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ವಿಶಾಲ್ ವಾಸ್ ಅಬೋವ್ ವಿಜಯ್ ಬಟ್ ಬಿಲೋ ಶ್ಯಾಮ್. Mohan was above Shyam but below Rohan. Vijay was between Vishal and Ashok. Who is third from the top? ನೋಡಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಶ್ರೇಣಿಯಲ್ಲಿ ರ್ಯಾಂಕಿಂಗ್ ಕೊಡ್ತಾ ಬಂದಿರೋ ಒಂದು ಎಕ್ಸಾಮಲ್ಲಿ ಅವರು ಪಡ್ಕೊಂಡ್ರ ಮಾರ್ಕ್ಸ್ಗಳ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ವಿಶಾಲ್ ವಿಜಯ್ಗಿಂತ ಮೇಲಿದ್ದಾನೆ ಅಂತ ಹೇಳಿದ್ರು. ವಿಶಾಲ್ ಅಂತಕ್ಕಂಥನು ವಿಜಯ್ಗಿಂತ ಮೇಲಿದ್ದಾನೆ ಅಂದರೆ ವಿಜಯ್ನ ಕೆಳಗಡೆ ಬರ್ಕೋಬೇಕು. ನೋಡ್ರಿ, ವಿಶಾಲ್ ವಿಜಯ್ಗಿಂತ ಮೇಲಿದ್ದಾನೆ ಅಂತ ಹೇಳಿದ್ದಾರೆ ರ್ಯಾಂಕಿಂಗಲ್ಲಿ. ಆದರೆ ಶ್ಯಾಮ್ಗಿಂತ ಕೆಳಗೆ ಇದ್ದನು ಅಂತಿದೆ. ವಿಶಾಲ್ ವಿಜಯ್ಗಿಂತ ಮೇಲೆ, ಆದರೆ ಶ್ಯಾಮ್ಗಿಂತ ಕೆಳಗಡೆ. ನೋಡ್ರಿ, ಈ ವಿಶಾಲ್ ಅಂತಕ್ಕಂಥ ವ್ಯಕ್ತಿ ವಿಜಯ್ನ ಮೇಲಿದ್ದಾನೆ, ಶ್ಯಾಮ್ಗಿಂತ ಕೆಳಗಡೆ ಇದ್ದಾನೆ ರ್ಯಾಂಕಿಂಗಲ್ಲಿ. ಮುಂದೆ ಹೋದ್ರಿ, ಮೋಹನ್ ಶ್ಯಾಮ್ಗಿಂತ ಮೇಲೆ ಆದರೆ ರೋಹನ್ಗಿಂತ ಕೆಳಗಡೆ.
ನೋಡ್ರಿ ಮೋಹನನನ್ನು ಶ್ಯಾಮ್ಗಿಂತ ಮೇಲಿರ್ಬೇಕು, ಶ್ಯಾಮ್ಗಿಂತ ಮೇಲ್ಗಡೆ ಮೋಹನ್ ಇರಬೇಕು. ಆದರೆ ರೋಹನ್ಗಿಂತ ಕೆಳಗಡೆ ಅಂದರೆ ರೋಹನ್ ಮೇಲ್ಗಡೆ ಬರಿತೀನಿ, ರೋಹನ್ ಮೇಲ್ಗಡೆ ಬರಿತೀನಿ. ನೋಡ್ರಿ ಇಲ್ಲಿ ಮೋಹನ್ ಅಂತಕ್ಕಂಥ ವ್ಯಕ್ತಿ ಶ್ಯಾಮ್ಗಿಂತ ಮೇಲೆ ಆದರೆ ರೋಹನ್ಗಿಂತ ಕೆಳಗಡೆ ಅಂತ ಹೇಳಿದ್ದಾರೆ. ಈ ರೀತಿ ಬರ್ಕೊಂಡು ಇಲ್ಲಿ 1 2 3 4 5 ಜನ ಆಯಿತು. ಮುಂದೆ ಹೋದ್ರಿ ವಿಜಯ್ ವಿಶಾಲ್ ಮತ್ತು ಅಶೋಕ್ ನಡುವೆ ಇದ್ದನು. ವಿಜಯನನ್ನು ನೋಡ್ರಿ, ಈ ವಿಜಯನನ್ನು ಈ ವಿಶಾಲ್ ಮತ್ತು ಅಶೋಕ್ ನಡುವೆ ಇದ್ದನು ಅಂದರೆ ಅಶೋಕನ ಕೆಳಗಡೆ ಬರಿತೀನಿ, ಅಶೋಕನ ಕೆಳಗಡೆ ಬರಿತೀನಿ. ಸೊ ಈ ವಿಜಯ್ ಅಂತಕ್ಕಂಥನು ವಿಶಾಲ್ ಮತ್ತು ಅಶೋಕ್ ನಡುವೆ ಇದ್ದಾನೆ ಅಂತ ಹೇಳಿದರೆ, ಹಾಗಾಗಿ ವಿಜಯ್ ಕೆಳಗಡೆ ಅಶೋಕ್ ಬರೀತಾ ಇದ್ದೀನಿ. ಸೊ ಮೇಲಿನಿಂದ 3ನೇ ಸ್ಥಾನದಲ್ಲಿ ಇರೋರು ಯಾರು ಅಂತ ನೋಡ್ರಿ, ಮೇಲಿಂದ ಇವರು ಫಸ್ಟ್ ಪ್ಲೇಸ್, ಮೋಹನ್ ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸಲ್ಲಿ ಶ್ಯಾಮ್ ಇದ್ದಾನೆ, 4th ಪ್ಲೇಸಲ್ಲಿ ವಿಶಾಲ್ ಇದ್ದಾನೆ, 5th ಪ್ಲೇಸಲ್ಲಿ ವಿಜಯ್ ಇದ್ದಾನೆ, 6th ಪ್ಲೇಸಲ್ಲಿ ಅಶೋಕ್ ಇದ್ದಾನೆ. ಮೇಲಿನಿಂದ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ 3ನೇ ಸ್ಥಾನದಲ್ಲಿ ಶ್ಯಾಮ್ ಇದ್ದಾನೆ. ಶ್ಯಾಮ್ ಇದಕ್ಕೆ ಆನ್ಸರು ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ರ್ಯಾಂಕಿಂಗ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಕ್ವಶನ್ನು ವಿಡಿಯೋ ಪಾಸ್ ಮಾಡಿ ಕ್ವಶನ್ನು ಆಪ್ಷನ್ ಸೊಲ್ಯೂಷನ್ ಬರ್ಕೊಳ್ರಿ. ಸೊ ನೀವು ನೋಟ್ಸ್ ಮಾಡ್ಕೊತ ಹೋಗಿ ಕಲಿತಾ ಹೋದ್ರಂತೂ 100% ಯೂಸ್ಫುಲ್ಲು, ಸುಮ್ಮನೆ ನೋಡ್ಕೊತ ಹೋದ್ರಂತೂ ವೇಸ್ಟ್ ಇದು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ 9th ಕ್ವಶನ್ ಟ್ರೈ ಮಾಡಿರಿ. ಕೋಡಿಂಗ್ ಡಿಕೋಡಿಂಗ್ ಇದೆ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮುಂಬೈ ಈಸ್ ಕೋಡೆಡ್ ಆಸ್ LVLCZJ, ದೆನ್ ಸಾಂಗ್ಲಿ ವಿಲ್ ಬಿ ಕೋಡೆಡ್ ಇನ್ ದ ಸೇಮ್ ಲ್ಯಾಂಗ್ವೇಜ್ ಅಂತ ಇದೆ. ನೋಡ್ರಿ, ಒಂದು ಸಂಕೇತ ಭಾಷೆಯಲ್ಲಿ ಮುಂಬೈ ಎಂಬ ಪದವನ್ನು MUMBAI ಅಂತ ಮುಂಬೈ ಎಂಬ ಪದವನ್ನು ಇಲ್ಲಿ ನೋಡ್ರಿ LVLCZJ ಅಂತ ಇದೆ. ಸೊ LVLCZJ ಅಂತ ಕೋಡಿಂಗ್ ಮಾಡಿದ್ದಾನೆ, ಮುಂಬೈಯನ್ನು ಆ ರೀತಿ ಕೋಡಿಂಗ್ ಮಾಡಿದ್ದಾನೆ. ಹಾಗಾದರೆ ಅದೇ ಕೋಡ್ ಲ್ಯಾಂಗ್ವೇಜಲ್ಲಿ ಸಾಂಗ್ಲಿ SANGLI ಸಾಂಗ್ಲಿಯನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ಸೊ ಇಲ್ಲಿ ಮೊದಲನೇ ಅಕ್ಷರ ಎಮ್, ಇಲ್ಲಿ ಮೊದಲನೇ ಅಕ್ಷರ ಎಲ್ ಇದೆ ಅಂದರೆ, ಸೊ ಎಮ್ಗೆ ಎಲ್ ಕೋಡಿಂಗ್ ಮಾಡಿದ್ದಾನೆ, ಎಮ್ಗೆ ಎಲ್ ಕೋಡಿಂಗ್ ಮಾಡಿದ್ದಾನೆ ಅಂದರೆ ಇಲ್ಲಿ ಆಲ್ಫಾಬೆಟ್ಸ್ ಏನಿಂದ ಝೆಡ್ ತನಕ ಬರ್ಕೋಬೇಕು, ಕೊಟ್ಟಿರಲ್ಲ ನಾವು ಬರ್ಕೊಂಡು. ಎಮ್ಗೆ ಎಲ್ ಅಂದರೆ ಎಮ್ನ ಹಿಂದಿನ ಅಕ್ಷರ ಎಲ್ ಇದೆ. ಅದೇ ಥರ ಎಸ್ನ ಹಿಂದಿನ ಅಕ್ಷರ ಬರೀಬೇಕು, ಆರ್ ಬರುತ್ತೆ. ನಮ್ಮ ಆನ್ಸರಲ್ಲಿ ಮೊದಲನೇ ಅಕ್ಷರ ಆರ್. ಮೊದಲನೇ ಅಕ್ಷರ ಆರ್ ಅಂದಮೇಲೆ ಇದು ಮೊದಲನೇ ಅಕ್ಷರ ಟಿ ಇದೆ ಅಂದರೆ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಸೆಕೆಂಡ್ ಲೆಟ್ರ್ ಬರೋಣ. ಯುಗೆ ವಿ ಬರ್ದಾನೆ ಅಂದರೆ, ಯುಗೆ ವಿ ಅಂದರೆ ಯುನ ನೆಕ್ಸ್ಟ್ ಲೆಟ್ರ್ ವಿ. ಇಲ್ಲಿ ಮೈನಸ್ ಬರಿತೀನಿ ಹಿಂದಕ್ಕೆ, ಇದು ನೆಕ್ಸ್ಟ್ ಲೆಟ್ರ್ ಅಂದರೆ ಪ್ಲಸ್ ಬರಿತೀನಿ ಮುಂದಕ್ಕೆ ಅಂತ. ಯುನ ನೆಕ್ಸ್ಟ್ ಲೆಟ್ರ್ ವಿ ಇದೆ ಅಂದರೆ ಇಲ್ಲಿ ಏನ ನೆಕ್ಸ್ಟ್ ಲೆಟ್ರ್ ಅಂದರೆ ಏನ ಮುಂದ್ಗಡೆ ಯಾವ ಅಕ್ಷರ ಬರುತ್ತೆ, ಬಿ ಬರುತ್ತೆ, ಬಿ ಬರೀತಾ ಅದನ್ನೇ. ಸೊ ಮೊದಲ 2 ಅಕ್ಷರ ಆರ್ ಬಿ ಬಂತು. ಸೊ ಇಲ್ಲಿ ಆರ್ ಝೆಡ್ ಇದೆ, ಇದು ರಾಂಗ್. ಆರ್ ಝೆಡ್ ಇದೆ, ಇದು ರಾಂಗು. ಆರ್ ಬಿ ಇದೆ ಅಂದರೆ ಥರ್ಡ್ ಆಪ್ಷನ್ ಕರೆಕ್ಟ್. ನೀವು ಮುಂದಕ್ಕೆ ನೋಡ್ಕೊಂತ ಕೂರ ಅವಶ್ಯಕತೆನೇ ಇಲ್ಲ, ಇಲ್ಲಿಗೆ ಆನ್ಸರ್ ಗೊತ್ತಾಯ್ತು. ಆಪ್ಷನ್ ನೋಡ್ತಾ ಆನ್ಸರ್ ಮಾಡಿದ್ರೆ ಸಿಂಪಲ್. ಆರ್ ಬಿ ಅಂದರೆ ಆರ್ ಬಿ ಇರೋದು ಆಪ್ಷನ್ ಸಿನಲ್ಲಿ ಬಿಟ್ಟು ಯಾವುದ್ರಲ್ಲೂ ಆರ್ ಬಿ ಇಲ್ಲ, ಇದೇ ರೈಟ್ ಆನ್ಸರ್. ಬೇಕಾದ್ರೆ ಮುಂದಕ್ಕೆ ಕಂಟಿನ್ಯೂ ಮಾಡಿ ನೋಡ್ರಿ. ಎಮ್ಗೆ ಎಲ್ ಅಂದರೆ ಎಮ್ನ ಹಿಂದಿನ ಅಕ್ಷರ ಎಲ್ಲಿದೆ ಅಂದರೆ ಇಲ್ಲಿ ಎನ್ನ ಹಿಂದಿನ ಅಕ್ಷರ ಬರೀಬೇಕು, ಎನ್ನ ಹಿಂದೆ ಎಮ್ ಇದೆ, ಆರ್ ಬಿ ಎಮ್ ಬಂತು. ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ, ಆರ್ ಬಿ ಎಮ್. ಸೊ ನೆಕ್ಸ್ಟ್ ಬಿನ ನೆಕ್ಸ್ಟ್ ಲೆಟ್ರ್ ಸಿ ಇದೆ ಅಂದರೆ ಇಲ್ಲೂ ಕೂಡ ಜಿನ ನೆಕ್ಸ್ಟ್ ಲೆಟ್ರ್ ಯಾವ್ದು ಬರೀಬೇಕು, ಹೆಚ್ ಇದೆ, ಹೆಚ್ ಬರೀತೀವಿ ಆಲ್ಫಾಬೆಟ್ಟಲ್ಲಿ. ಇಲ್ಲಿ ಏನ ಹಿಂದಿನ ಅಕ್ಷರ ನೋಡ್ರಿ, ಇದು ಪ್ಲಸ್ ಮೈನಸ್, ಏನ ಹಿಂದ್ಗಡೆ ಯಾವುದಿಲ್ಲ ಅಂದರೆ ಮತ್ತೆ ವಾಪಸ್ ಬರೋಕೆ ಝಡ್ ಇದೆ ಅಂತ. ಇಲ್ಲಿ ಅದೇ ಥರ ಎಲ್ಲ ಹಿಂದಿನ ಅಕ್ಷರ ಬರೀಬೇಕು, ಎಲ್ಲ ಹಿಂದೆ ಕೆ ಇದೆ, ಕೆ ಬರೀತಾ ಅದನ್ನು. ಸೊ ಐನ ಮುಂದಿನ ಅಕ್ಷರ ಜೆ ಇದೆ, ಇಲ್ಲೂ ಕೂಡ ಐನ ಮುಂದಿನ ಅಕ್ಷರನೇ ಇದೆ, ಜೆ ಬರುತ್ತೆ. ಆರ್ ಬಿ ಎಮ್ ಎಚ್ ಕೆ ಜೆ ಬರುತ್ತೆ, ಕರೆಕ್ಟ್ ಇದೆ, ಆರ್ ಬಿ ಎಮ್ ಎಚ್ ಕೆ ಜೆ. ಫುಲ್ಲೇ ನೋಡೋ ಅವಶ್ಯಕತೆ ಇಲ್ಲ, ಮೊದಲ 2 ಅಕ್ಷರಕ್ಕೆ ಆನ್ಸರ್ ಸಿಕ್ಕಿತ್ತು, ಆದರೂ ನಿಮಗೆ ಗೊತ್ತಿರಲಿ ಅಂತ ಮುಂದೆ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ, 10th ಕ್ವಶನು. ಇಲ್ಲಿ ನೋಡಿರಿ, ಡಾಟಾ ಇಂಟರ್ಪ್ರಿಟೇಷನ್ ಇದೆ. ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದ್ದಾನೆ. ಟ್ಯಾಬ್ಯುಲರ್ ಕಾಲಮ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಿದೆ ಅಂದರೆ ಎಂಪ್ಲಾಯೀಸ್ ಇದ್ದಾರೆ, ABCDE ಅಂತ ಎಂಪ್ಲಾಯಿ ಕೊಟ್ಟಿದ್ದಾನೆ. ABCDE ಅಂತ ಎಂಪ್ಲಾಯೀಸ್. ಆಮೇಲೆ ಇಯರ್ ಕೊಟ್ಟಿದ್ದಾನೆ 2018, 19, 20, 21, 22 ಅಂತ. ಕ್ವಶನ್ ಏನಿದೆ ಹೋದರೆ, ವಿಚ್ ಎಂಪ್ಲಾಯೀಸ್ ಯಾವ ಈಕ್ವಲ್ ನಂಬರ್ ಆಫ್ ಟೋಟಲ್ ವರ್ಕಿಂಗ್ ಡೇಸ್ ಡ್ಯೂರಿಂಗ್ 2018 to 2012 ಅಂತ. ಸೊ ಎಂಪ್ಲಾಯೀಸ್ನ ವರ್ಕಿಂಗ್ ಡೇಸ್, ಎ ಅನ್ನೋ ಎಂಪ್ಲಾಯಿ 2018ರಲ್ಲಿ 280 ದಿನ ವರ್ಕ್ ಮಾಡಿದ್ದಾನೆ. 1 ವರ್ಷಕ್ಕಿರೋದು 365 ದಿನ. ಸೊ 2018 ಅಂದರೆ ಇದು ಸಾಮಾನ್ಯ ವರ್ಷ. ಈ ಸಾಮಾನ್ಯ ವರ್ಷದಲ್ಲಿ 365 ದಿನ ಇರುತ್ತೆ. ಅದರಲ್ಲಿ ಎ ಅನ್ನೋ ಎಂಪ್ಲಾಯಿ 280 ದಿನ ವರ್ಕಿಂಗ್ ಡೇಸ್ ಕೆಲಸ ಮಾಡಿದ್ದಾನೆ ಅಂತ. 2019ರಲ್ಲಿ ಅವನು 365 ಡೇಸಲ್ಲಿ 300 ಡೇಸ್ ಕೆಲಸ ಮಾಡಿದ್ದಾನೆ. 2020 ಇದು ಅಧಿಕ ವರ್ಷ, 366 ಡೇಸ್ ಇರುತ್ತೆ.
ಆ 366 ಡೇಸಲ್ಲಿ 310 ಡೇಸ್ ಕೆಲಸ ಮಾಡಿದ್ದಾನೆ 2020ರಲ್ಲಿ. 2021ರಲ್ಲಿ 315 ದಿನ ಕೆಲಸ ಮಾಡಿದ್ದೀನಿ 21ರಲ್ಲಿ. 2022ರಲ್ಲಿ 295 ದಿನ ಕೆಲಸ ಮಾಡಿದ್ದಾನೆ. ಅನ್ನೋ ಎಂಪ್ಲಾಯಿ 2018ರಿಂದ 22ರವರೆಗೂ ಟೋಟಲ್ ಒಂದು ವರ್ಷದಲ್ಲಿ ಎಷ್ಟೆಷ್ಟು ದಿನ ಕೆಲಸ ಮಾಡಿದ್ದಾನೆ ಅಂತ ನಂಬರ್ ಆಫ್ ವರ್ಕಿಂಗ್ ಡೇಸ್ ಕೊಡ್ತಿದ್ದಾನೆ. ಅದೇ ಥರ ಬಿ ಎಂಪ್ಲಾಯಿದು, ಸಿ ಎಂಪ್ಲಾಯಿದು, ಡಿ ಎಂಪ್ಲಾಯಿದು, ಈ ಎಂಪ್ಲಾಯಿ ಒಂದು ವರ್ಷಕ್ಕೆ ಎಷ್ಟೆಷ್ಟು ದಿನ ಕೆಲಸ ಮಾಡಿದ್ದಾರೆ, ವರ್ಕಿಂಗ್ ಡೇಸ್ ಎಷ್ಟೆಷ್ಟು ಅಂತ ಈ ಒಂದು ಡಾಟಾ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾನೆ. ಈ ಡಾಟಾ ಟೇಬಲ್ ಅರ್ಥ ಮಾಡ್ಕೊಂಡು ಅಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾನೆ ಅದಕ್ಕೆ ಆನ್ಸರ್ ಮಾಡ್ತಾ ಬನ್ನಿ. ಪ್ರಶ್ನೆ ಏನಿದೆ ಓದ್ರಿ. ವಿಚ್ ಎಂಪ್ಲಾಯಿ ಹ್ಯಾವ್ ಈಕ್ವಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಡ್ಯೂರಿಂಗ್ 2018 to 22 ಅಂತ. 2018ರಿಂದ 22ರ ಅವಧಿಯಲ್ಲಿ ಯಾವ ಉದ್ಯೋಗಿಗಳು ಸಮಾನ ಸಂಖ್ಯೆಯ ಒಟ್ಟು ಕೆಲಸದ ದಿನಗಳನ್ನು ಹೊಂದಿದ್ದಾರೆ ಅಂತಿದೆ. ಸೊ ಇಬ್ಬರು ಎಂಪ್ಲಾಯೀಸ್ನ ವರ್ಕಿಂಗ್ ಡೇಸ್ 2018ರಿಂದ 22ರವರೆಗೂ ಕೌಂಟ್ ಮಾಡಿದ್ರೆ ಸೇಮ್ ಬರ್ತಾ ಇದೆ. ಯಾವೆರಡು ಜನ ಎಂಪ್ಲಾಯೀಸ್ದು ವರ್ಕಿಂಗ್ ಡೇಸ್ ಸೇಮ್ ಬರುತ್ತೆ ಅಂತ ನೋಡ್ಬೇಕು ಅಂದ್ರೆ ಎಲ್ಲ 5 ಜನದ್ದು ಟೋಟಲ್ ವರ್ಕಿಂಗ್ ಡೇಸ್ ಕಂಡುಹಿಡಿತಾ ಹೋಗ್ಬೇಕು ನಾವು. ಸೊ ಅನ್ನೋ ಎಂಪ್ಲಾಯೀಸು ಈ 2018ರಿಂದ 2022ರ ತನಕ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟಿದೆ ಅಂದರೆ ಅಡಿಷನ್ ಮಾಡಿರಿ. 0 0 0 5 + 5 10ಕ್ಕೆ 0 ಕ್ಯಾರಿ 1 10 11 12 8 20ಕ್ಕೆ 0 ಕ್ಯಾರಿ 2 2 2 4 3 7 3 10 13 + 2 ಅಂದರೆ 15. ಟೋಟಲಿ 1500 ದಿನ 1500 ಡೇಸ್ ಆಗುತ್ತೆ ಈ ಎಂಪ್ಲಾಯಿದು. ಬಿದು ಆ್ಯಡ್ ಮಾಡಿರಿ, ಲಾಸ್ಟಿಗೆ 0 ಆಗುತ್ತೆ. 0 1 + 9 10 1 11 ಆಗುತ್ತೆ ಕ್ಯಾರಿ 1 4 3 7 3 10 2 12 + 3 15 1510 ದಿನ ಆಗುತ್ತೆ ಬಿ ಎಂಪ್ಲಾಯಿದು ವರ್ಕಿಂಗ್ ಡೇಸ್. ಇವರಿಬ್ಬರದ್ದು ಈಕ್ವಲ್ ಇಲ್ಲ. ಸಿ ನೋಡೋಣ. 5 5 10 15ಕ್ಕೆ 5 ಕ್ಯಾರಿ 1. ಸೊ ಇಲ್ಲಿ 2 3 4 5 ಆಗುತ್ತೆ, 5 ಬರೀತಾ ಇದ್ದಾನೆ. 3 6 9 3 12 3 15 1555 ದಿನ ಸಿ ಕೆಲಸ ಮಾಡಿದ್ದಾನೆ. ಇದೇ ರೀತಿ ಡಿ ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಅಂದರೆ 5 5 10 15ಕ್ಕೆ 5 ಬರೆಯೋಣ ಕ್ಯಾರಿ 1 ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2 3 4 5 ಆಗುತ್ತೆ, 5 ಬರೀತೀನಿ. 3 6 9 12 3 15 ಆಗುತ್ತೆ. ಸೊ 1555 ದಿನ. ಸೊ ಅದೇ ಥರ ಇದು ಆ್ಯಡ್ ಮಾಡಿರಿ ಬೇಕಾದ್ರೆ. 5 4 2 6 2 8 2 10ಕ್ಕೆ 0 ದಶಕ 1 4 3 7 3 10 3 13 + 3 ಅಂದರೆ 16 1605 ದಿನ ಕೆಲಸ ಮಾಡಿದ್ದಾನೆ. ಯಾರು ಅಂದರೆ ಇಲ್ಲಿ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇಬ್ಬರದ್ದು ಸೇಮ್ ಇರುತ್ತೆ. ಯಾರು ಇಬ್ಬರದ್ದು ಸೇಮ್ ಇರುತ್ತೆ ಅಂತ ಕೇಳಿದಾನೆ. ಇಲ್ಲಿ ನೋಡಿ 1555 ದಿನ, ಇದು 1555 ದಿನ ಅಂದರೆ ಸಿ ಮತ್ತು ಡಿದು ನಂಬರ್ ಆಫ್ ವರ್ಕಿಂಗ್ ಡೇಸ್ ಸೇಮ್ ಇದೆ ಅಂತ. ಯಾವಿಬ್ಬರು ಎಂಪ್ಲಾಯೀಸು ವರ್ಕಿಂಗ್ ಡೇಸ್ ಸೇಮ್ ಇದೆ ಅಂದರೆ ಸಿ ಮತ್ತು ಡಿದು ವರ್ಕಿಂಗ್ ಡೇಸ್ ಸೇಮ್ ಇದೆ. ಸಿ ಆ್ಯಂಡ್ ಡಿ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರು. ಸಿ ಆ್ಯಂಡ್ ಡಿ ಅಂತ ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡಿರಿ. ಸೇಮ್ ಅದೇ ಡಾಟಾ ಟೇಬಲ್, ಪ್ರಶ್ನೆ ಬೇರೆದಷ್ಟೇ. 2018ರಿಂದ 22 ವರ್ಷಗಳಲ್ಲಿ ಯಾವ ಉದ್ಯೋಗಿಗೆ ಗರಿಷ್ಠ ಕೆಲಸದ ದಿನಗಳಿವೆ ಅಂತ ಕೇಳಿದ್ದಾನೆ. ಹಿಂದಿನ ಕ್ವಶನಲ್ಲಿ ಆನ್ಸರ್ ಮಾಡಿದ್ದೀವಿ ಅಂದರೆ ಇದಕ್ಕೇನು ಮತ್ತೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ. 2018ರಿಂದ 22ರ ತನಕ ನಂಬರ್ ಆಫ್ ವರ್ಕಿಂಗ್ ಡೇಸ್ನ ಕೌಂಟ್ ಮಾಡಿದರೆ ಯಾವ ಉದ್ಯೋಗಿ ಗರಿಷ್ಠ ಕೆಲಸದ ದಿನಗಳನ್ನು ಹೊಂದಿರ್ತಾನೆ ಅಂತ ಕೇಳಿದ್ದಾರೆ. ಹಿಂದಿನ ಪ್ರಶ್ನೆಯಲ್ಲಿ ನೋಡ್ರಿ, 1500 ಎ ಕೆಲಸ ಮಾಡಿದ್ದಾನೆ, 1510 ದಿನ ಬಿ ಕೆಲಸ ಮಾಡಿದ್ದಾನೆ, 1555 ದಿನ ಸಿ ಕೆಲಸ ಮಾಡಿದ್ದಾನೆ, 1555 ದಿನ ಡಿ ಕೆಲಸ ಮಾಡಿದ್ದಾನೆ. ಈ ಕೆಲಸ ಮಾಡಿರೋದು 1605 ದಿನ ಅಂದರೆ ಗರಿಷ್ಠ ಕೆಲಸದ ದಿನಗಳನ್ನು ಹೊಂದಿರ್ತಕ್ಕಂಥದ್ದು ಈನೇ. ಇಲ್ಲೆಲ್ಲರಿಗಿಂತ ನಂಬರ್ ಆಫ್ ವರ್ಕಿಂಗ್ ಡೇಸ್ ಜಾಸ್ತಿ ಇರೋದು ಇದಾಗಿರೋದ್ರಿಂದ ಇದಕ್ಕೆ ಡೈರೆಕ್ಟ್ ಆನ್ಸರ್ ನಾವು ಇ ಅಂತ ಬರಿಬೋದು. ಇ ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ಬರ್ತ್ ರೇಟ್ಸ್ ಆ್ಯಂಡ್ ಡೆತ್ ರೇಟ್ಸ್ ಪರ್ 1000 ಅಂತ ಇದೆ ನೋಡ್ರಿ. ಇಲ್ಲಿ 1961 71 81 91 2001 2011 2021 ತನಕ 10 ವರ್ಷದ ಕೊಟ್ಟಿದ್ದಾನೆ. 10 ಇಯರ್ಸ್ ಗ್ಯಾಪ್ ಕೊಡ್ತಾ ಹೋಗಿದ್ದಾನೆ. ಪ್ರತಿ 1000 ಜನಕ್ಕೆ ಹುಟ್ಟಿರೋದು ಒಂದು ಪ್ರದೇಶದಲ್ಲಿ 1000 ಜನ ಇದ್ದಾರೆ ಅಂದರೆ 90 ಜನ ಜನನ ಆಗಿದ್ದಾರೆ ಹೊಸಬ್ರು. ಆಮೇಲೆ ಅಲ್ಲಿ ಸತ್ತಿರೋದು 1000 ಜನಕ್ಕೆ 20 ಜನ ಸತ್ತೋಗಿದ್ದಾರೆ. 71ರಲ್ಲಿ 1000 ಜನಕ್ಕೆ 88 ಜನ ಮತ್ತು ಹೊಸಬ್ರು ಹುಟ್ಟಿದ್ದಾರೆ. ಆಮೇಲೆ 1000 ಜನದಲ್ಲಿ 18 ಜನ ಸತ್ತೋಗಿದ್ದಾರೆ ಅಂತ. ಬರ್ತ್ ರೇಟ್ ಮತ್ತು ಡೆತ್ ರೇಟನ್ನು ಈ ಟ್ಯಾಬ್ಯುಲರ್ ಕಾಲಮಲ್ಲಿ ಕೊಟ್ಟಿದ್ದಾನೆ. ಬರ್ತ್ ರೇಟು, ಡೆತ್ ರೇಟ್ ಕಾಣಿಸ್ತಾ ಇದೆಯಲ್ಲ, ಇದು ಟ್ಯಾಬ್ಯುಲರ್ ಕಾಲಮ್. ಸೊ ಇಲ್ಲಿ ಕ್ವಶನ್ ಏನಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ, ಫ್ರಮ್ ದ ಅಬೋವ್ ಟೇಬಲ್ ಇನ್ ವಿಚ್ ಇಯರ್ಸ್ ಡು ಯು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಆರ್ ದ ಸೇಮ್ ಅಂತ ಇದೆ. ಮೇಲಿನ ಕೋಷ್ಟಕದಿಂದ ಯಾವ ವರ್ಷಗಳಲ್ಲಿ ಜನನ ದರ ಮತ್ತು ಮರಣ ದರದ ನಡುವಿನ ವ್ಯತ್ಯಾಸವನ್ನು ನೀವು ಒಂದೇ ರೀತಿ ನೋಡಿರುತ್ತೀರಿ ಅಂತ ಕ್ವಶನ್ ಇದೆ. ಬರ್ತ್ ರೇಟು ಮತ್ತು ಡೆತ್ ರೇಟ್ನ ಡಿಫ್ರೆನ್ಸ್ ವ್ಯತ್ಯಾಸ ಅಂತೇಳಿದೆ ನೋಡ್ರಿ. ನಡುವಿನ ವ್ಯತ್ಯಾಸ ಒಂದೇ ಇರಬೇಕು.
ಬರ್ತ್ ರೇಟು ಡೆತ್ ರೇಟ್ನ ಡಿಫ್ರೆನ್ಸು ಒಂದೇ ಇರೋದು ಯಾವೆರಡು ವರ್ಷಗಳಲ್ಲಿ ಅಂತ ಕೇಳಿದಾನೆ. ಸಿಂಪಲ್ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ 1961 ನೋಡ್ರಿ ಬರ್ತ್ ರೇಟ್ 90 ಇದೆ, ಡೆತ್ ರೇಟ್ 20 ಇದೆ. ಇವೆರಡು ಡಿಫ್ರೆನ್ಸ್ ಮಾಡಿರಿ. 90ಯಲ್ಲಿ 20 ಡಿಫ್ರೆನ್ಸ್ ಮಾಡಿರಿ, 90ರಲ್ಲಿ 20ನ ಡಿಫ್ರೆನ್ಸ್ ಮಾಡಿರಿ, 90 - 20 ಅಂದರೆ 70 ಬರುತ್ತೆ ಡಿಫ್ರೆನ್ಸ್, ವ್ಯತ್ಯಾಸ. ಅದೇ ಥರ 71ರಲ್ಲಿ 88ಅಲ್ಲಿ 18 ಮೈನಸ್ ಮಾಡಿರಿ, ಇಲ್ಲೂ ಡಿಫ್ರೆನ್ಸ್ ಸೇಮ್ ಬರ್ತಾ ಇದೆ. ಅಂದರೆ ಇಲ್ಲಿ 82ರಲ್ಲಿ 17 ಮೈನಸ್ ಮಾಡಿದ್ರೆ 65 ಬರುತ್ತೆ. 78ರಲ್ಲಿ 16 ಮೈನಸ್ ಮಾಡಿದ್ರೆ 62 ಬರುತ್ತೆ. 75ರಲ್ಲಿ 14 ಮೈನಸ್ ಮಾಡಿದ್ರೆ 65 ಬರುತ್ತೆ. 75ರಲ್ಲಿ 14 ಮೈನಸ್ ಮಾಡಿದ್ರೆ 61 ಬರುತ್ತೆ. 70ರಲ್ಲಿ 12 ಮೈನಸ್ ಮಾಡಿರಿ 58 ಬರುತ್ತೆ. 60ರಲ್ಲಿ 10 ಮೈನಸ್ ಮಾಡಿರಿ 50 ಬರುತ್ತೆ. ಮುಂದೇನು ಅವಶ್ಯಕತೆ ಇರಲಿಲ್ಲ, ಇಲ್ಲೇ ಗೊತ್ತಾಗಿತ್ತು ಬರ್ತ್ ರೇಟ್ ಡೆತ್ ರೇಟ್ನ ಡಿಫ್ರೆನ್ಸ್ ಸೇಮ್ ಇರಬೇಕಂದ್ರೆ 70 ಸೇಮ್ ಇದೆ. ಯಾವ ವರ್ಷದಲ್ಲಿ ಅಂದರೆ 1961 1971ಅಲ್ಲಿ 1961 ಆ್ಯಂಡ್ 71 ಅಂತ ಬರಿಬೋದು. 1961 ಆ್ಯಂಡ್ 71 ಅಂತ ಆಪ್ಷನ್ ಡಿನಲ್ಲಿದೆ ನೋಡ್ರಿ. ಅದು ಸೇಮ್ ಇದೆ ಅಂದರೆ ಆನ್ಸರ್ ಅದು ಕರೆಕ್ಟ್. ಯಾವೆರಡು ವರ್ಷಗಳಲ್ಲಿ ಬರ್ತ್ ರೇಟು ಡೆತ್ ರೇಟ್ನ ಡಿಫ್ರೆನ್ಸ್ ಸೇಮ್ ಬರುತ್ತೆ ಅಂದರೆ 61 ಮತ್ತು 71ಅಲ್ಲಿ ಡಿಫ್ರೆನ್ಸ್ 70 ಸೇಮ್ ಇದೆ. ಆಪ್ಷನ್ ಡಿ ಕರೆಕ್ಟ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರಲಿ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಔಟ್ ಆಫ್ 20 ವಿಲೇಜಸ್ ಇನ್ ಎ ಸರ್ಟೆನ್ ಸ್ಟೇಟ್ ಸೇಲ್ಸ್ಮೆನ್ ಎ ವಿಸಿಟೆಡ್ 14 ವಿಲೇಜಸ್. ನೋಡ್ರಿ, ಒಂದು ರಾಜ್ಯದಲ್ಲಿ ಕೆಲವೊಂದು 20 ಹಳ್ಳಿಗಳಿದ್ದಾವೆ. ಆ 20 ಹಳ್ಳಿಗಳಲ್ಲಿ ಸೇಲ್ಸ್ಮೆನನ್ನು 14 ಹಳ್ಳಿಗಳಿಗೆ ಭೇಟಿ ನೀಡಿದ್ದಾನೆ ಮಾರಾಟ ಮಾಡಲಿಕ್ಕೆ. ಬಿ ಅನ್ನೋ ಸೇಲ್ಸ್ಮೆನ್ ವಿಸಿಟೆಡ್ 12 ವಿಲೇಜ್ 12 ವಿಲೇಜಸ್ಗೆ ವಿಸಿಟ್ ಮಾಡಿದ್ದಾನೆ. ಟೋಟಲಿ 20 ವಿಲೇಜಸಲ್ಲಿ ಎ ವಿಸಿಟ್ ಮಾಡಿರೋದು 14 ಹಳ್ಳಿಗಳಿಗೆ, ಬಿ ವಿಸಿಟ್ ಮಾಡಿರೋದು 12 ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ದಾನೆ. ಬಿ 12 ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ದಾನೆ. ನನ್ ಆಫ್ ದೆಮ್ ವಿಸಿಟೆಡ್ 2 ವಿಲೇಜಸ್ ಅಂದರೆ ಅವರಿಬ್ಬರು 2 ವಿಲೇಜಸ್ಗೆ ವಿಸಿಟೇ ಮಾಡಿಲ್ಲ. ಏನೂ ವಿಸಿಟ್ ಮಾಡಿಲ್ಲ, ಬಿನೂ ವಿಸಿಟ್ ಮಾಡಿಲ್ಲ. ನೋಡಿ, ಒಂದು ರಾಜ್ಯದ 20 ಹಳ್ಳಿಗಳಲ್ಲಿ ಮಾರಾಟಗಾರ ಎ 14 ಹಳ್ಳಿಗಳಿಗೆ ಭೇಟಿ ನೀಡಿದರು, ಮಾರಾಟಗಾರ ಬಿ 12 ಹಳ್ಳಿಗಳಿಗೆ ಭೇಟಿ ನೀಡಿದರು. ಅವರಲ್ಲಿ ಯಾರೂ 2 ಹಳ್ಳಿಗಳಿಗೆ ಭೇಟಿ ನೀಡಲಿಲ್ಲ. ಅವರಿಬ್ಬರಲ್ಲಿ ಯಾರೂ ಕೂಡ 2 ಹಳ್ಳಿಗಳಿಗೆ ಭೇಟಿ ನೀಡೇ ಇಲ್ಲ. ಏನೂ ಭೇಟಿ ನೀಡಿಲ್ಲ, ಬಿನೂ ಭೇಟಿ ನೀಡಿಲ್ಲ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಒಂದು ವೆನ್ ಡಯಾಗ್ರಾಮ್ ಮೂಲಕ ಆನ್ಸರ್ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ ನೋಡ್ರಿ. ಟೋಟಲ್ ಹಳ್ಳಿಗಳಿರೋದು 20, ಈ ಮೇಲ್ಗಡೆ ಬಾಕ್ಸಲ್ಲಿ 20 ಬರೀತೀನಿ. 2 ಹಳ್ಳಿಗಳಿಗೆ ನೋಡ್ರಿ, ಇದು ಎ ಸರ್ಕಲ್ ಒಂದು, ಮತ್ತೊಂದು ಬಿ ಸರ್ಕಲ್. 20 ಹಳ್ಳಿಗಳಲ್ಲಿ 2 ಹಳ್ಳಿಗಳಿಗೆ ಇಬ್ಬರಿಗೂ ಭೇಟಿ ನೀಡಿಲ್ಲ ಅಂದರೆ 2 ಸರ್ಕಲಿಂದ ಆಚೆ 2 ಬರ್ಕೋಬೇಕು. ಹಾಗಾದ್ರೆ ಇವರಿಬ್ಬರು ಸೇರಿ ಟೋಟಲ್ 18 ಹಳ್ಳಿಗಳಿಗೆ ಭೇಟಿ ನೀಡಿದ್ದಾರೆ. 20ರಲ್ಲಿ 2 ಹಳ್ಳಿಗಳಿಗೆ ಭೇಟಿ ನೀಡಿಲ್ಲ ಅಂದರೆ ಉಳಿದಿರೋದು 18 ಹಳ್ಳಿಗಳು. 18 ಹಳ್ಳಿಗಳಿಗೆ. ಈ 18 ಹಳ್ಳಿಗಳಲ್ಲಿ ಎ ವಿಸಿಟ್ ಮಾಡಿರೋದು 14 ಹಳ್ಳಿಗಳು, ಬಿ ವಿಸಿಟ್ ಮಾಡಿರೋದು 12 ಹಳ್ಳಿಗಳು. ಇವೆರಡು ಕೂಡ್ರಿ 14, 12 ಅಂದರೆ 26 ಬರುತ್ತೆ. 26. ಎ ವಿಸಿಟ್ ಮಾಡಿರೋದು 14 ವಿಲೇಜಸ್ಗೆ, ಬಿ ವಿಸಿಟ್ ಮಾಡಿರೋದು 12 ವಿಲೇಜಸ್ಗೆ, ಇವೆರಡೂ ಕೂಡಿದರೆ 26 ಬರುತ್ತೆ. ಈ 26ರಲ್ಲಿ ಟೋಟಲ್ ಅವ್ರು ವಿಸಿಟ್ ಮಾಡಿರೋದು 18 ಹಳ್ಳಿಗಳು, ಯಾಕಂದರೆ 2 ಹಳ್ಳಿಗಳಿಗೆ ವಿಸಿಟೇ ಮಾಡಿಲ್ಲ. ಆ 26ರಲ್ಲಿ 18 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ ಇನ್ನು 8 ಬರುತ್ತೆ. ಈ 8 ಹಳ್ಳಿಗಳಿಗೆ ಇವರಿಬ್ಬರು ವಿಸಿಟ್ ಮಾಡ್ಯಾರ, ಇಬ್ಬರು ವಿಸಿಟ್ ಮಾಡಿರೋದು 8 ಹಳ್ಳಿಗಳಿಗೆ, ಇವೆರಡರ ಮಧ್ಯದಲ್ಲಿ ಬರಿಬೇಕು. 8 ಹಳ್ಳಿಗಳಿಗೆ ಏನೂ ವಿಸಿಟ್ ಮಾಡಿರ್ತಾನೆ, ಬಿನೂ ವಿಸಿಟ್ ಮಾಡಿರ್ತಾನೆ ಅಂತ. ಆ 26ರಲ್ಲಿ ಈ 18 ಮೈನಸ್ ಮಾಡಿದ್ರೆ 8 ಬರುತ್ತಲ್ಲ, 8 ಹಳ್ಳಿಗಳಿಗೆ ಎನೂ ವಿಸಿಟ್ ಮಾಡಿರ್ತಾನೆ, ಬಿನೂ ವಿಸಿಟ್ ಮಾಡಿರ್ತಾನೆ. ಇವಾಗ ನೋಡ್ರಿ, ಎ ವಿಸಿಟ್ ಮಾಡಿರೋದು ಟೋಟಲ್ ಹಳ್ಳಿಗಳ ಸಂಖ್ಯೆ ಎಷ್ಟು ಹೇಳಿದಾನೆ? 14 ಹೇಳಿದಾನೆ. ಅಂದರೆ ಎ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಕೂಡಿದ್ರೆ 14 ಆಗ್ಬೇಕು. ಆಲ್ರೆಡಿ ಇಲ್ಲಿ 8 ಕಾಣಿಸ್ತಾ ಇದೆ ಅಂದರೆ ಇನ್ನು 6 ಬರ್ಕೋಬೇಕು. 6 + 8 ಅಂದರೆ ಎ ವಿಸಿಟ್ ಮಾಡಿರೋದು 14 ಹಳ್ಳಿಗಳಾಯಿತು. ಬಿ ವಿಸಿಟ್ ಮಾಡಿರೋದು 12 ಹಳ್ಳಿಗಳು ಅಂತ ಹೇಳಿದ್ನಲ್ಲ, ಬಿ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 12 ಆಗ್ಬೇಕು. ಆಲ್ರೆಡಿ 8 ಕಾಣಿಸ್ತಾ ಇದೆ ಅಂದರೆ 4 ಮಾತ್ರ ಬರಿಬೇಕು. 4 ಮಾತ್ರ ಬರಿಬೇಕು. ಇವಾಗ ನೋಡಿರಿ, 6 + 8 14 + 4 18 ಕರೆಕ್ಟ್ ಆಯಿತು. 18 + 2 ಅಂದರೆ ಟೋಟಲ್ 20 ಹಳ್ಳಿಗಳು ಸರಿ ಆಯಿತು. ಇವಾಗ ನಾವು ಹಾಕ್ಕೊಂಡ್ರೆ ವೆನ್ ಡಯಾಗ್ರಾಮ್ ಸರಿ ಇದೆ ಅಂತ. ಕರೆಕ್ಟ್ ಆದರೆ ಪ್ರಶ್ನೆ ಏನು ಕೊಟ್ಟರು ಆನ್ಸರ್ ಮಾಡ್ಬೋದು. ಮೊದಲನೇ ಪ್ರಶ್ನೆ ನೋಡಿರಿ, ಹೌ ಮೆನಿ ವಿಲೇಜಸ್ ವರ್ ವಿಸಿಟೆಡ್ ಬೈ ಬೋತ್ ದ ಸೇಲ್ಸ್ಮ್ಯಾನ್. ಇಬ್ಬರು ಮಾರಾಟಗಾರರು ಎಷ್ಟು ಹಳ್ಳಿಗಳಿಗೆ ಭೇಟಿ ನೀಡಿದರು ಅಂದರೆ, ಇಬ್ಬರು ಮಾರಾಟಗಾರರು ನೋಡ್ರಿ ಎಷ್ಟು ಹಳ್ಳಿಗಳಿಗೆ ಭೇಟಿ ನೀಡಿದರು ಅಂದರೆ 8 ಹಳ್ಳಿಗಳಿಗೆ. ಬೋತ್ ಸೇಲ್ಸ್ಮ್ಯಾನ್ ಅಂತ ಇಬ್ಬರು ವಿಸಿಟ್ ಮಾಡಿರೋ ಹಳ್ಳಿಗಳ ಸಂಖ್ಯೆ. ಈ 8 ಹಳ್ಳಿಗಳಿಗೆ ಏನೂ ವಿಸಿಟ್ ಮಾಡಿದಾನೆ, ಬಿನೂ ವಿಸಿಟ್ ಮಾಡಿದಾನೆ ಅಂದರೆ ಈ 8 ಹಳ್ಳಿಗಳಿಗೆ ಇಬ್ಬರು ವಿಸಿಟ್ ಮಾಡಿದ್ದಾರೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಸಿಂಪಲ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅದೇ ಗ್ರಾಫು. ಕನಿಷ್ಠ ಒಬ್ಬ ಮಾರಾಟಗಾರ ಎಷ್ಟು ಹಳ್ಳಿಗಳಿಗೆ ಭೇಟಿ ನೀಡಿದ್ದಾನೆ? ಹೌ ಮೆನಿ ವಿಲೇಜಸ್ ವರ್ ವಿಸಿಟೆಡ್ ಬೈ ಅಟ್ಲೀಸ್ಟ್ 1 ಸೇಲ್ಸ್ಮೆನ್.
ಅಟ್ಲೀಸ್ಟ್ ಕನಿಷ್ಠ ಒಬ್ಬ ಮಾರಾಟಗಾರ, ಕನಿಷ್ಠ ಒಬ್ಬ ಅಂತ ಇದ್ರೆ, ಕನಿಷ್ಠ ಒಬ್ಬ ಅಂದ್ರೆ ಕನಿಷ್ಠ ಒಬ್ಬ ಅಂತಿದೆ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ. ಕನಿಷ್ಠ ಪದ ಇದ್ದರೆ ಇಂಗ್ಲೀಷಲ್ಲಿ ಅಟ್ಲೀಸ್ಟ್ ಅಂತ ಇರುತ್ತೆ. ಅಟ್ಲೀಸ್ಟ್ ಒನ್ ಅಂತ ಕೊಟ್ಟರೆ ಒನ್ ಆರ್ ಮೋರ್ ದ್ಯಾನ್ ಒನ್ ಅಂತ. ಕನಿಷ್ಠ ಅಂತ ಪದ ಇದ್ದರೆ ಒಂದಕ್ಕಿಂತ ಹೆಚ್ಚು ಅಂದರೆ ಒಂದು ಹಳ್ಳಿಗಳಿಗೆ ಭೇಟಿ ನೀಡಿರೋ ಸಂಖ್ಯೆ ಎಷ್ಟು, ಒಂದಕ್ಕಿಂತ ಹೆಚ್ಚು ಅಂದರೆ 2 ಹಳ್ಳಿಗಳಿಗೆ ಭೇಟಿ ನೀಡರು. ಫಾರ್ ಎಕ್ಸಾಂಪಲ್ ನೋಡಿರಿ, ಕನಿಷ್ಠ ಒಂದು ಅಂದರೆ ಏನೋ ಈ 6 ಹಳ್ಳಿಗಳಿಗೆ ಇವನೊಬ್ಬನೇ ಮಾತ್ರ ವಿಸಿಟ್ ಮಾಡಿದ್ದಾನೆ. ಬಿ ಏನೋ ಈ 4 ಹಳ್ಳಿಗಳಿಗೆ ಇವನೊಬ್ಬನೇ ವಿಸಿಟ್ ಮಾಡಿದ್ದಾನೆ. ಕನಿಷ್ಠ ಒಂದು ಅಂದರೆ ಒಂದು ಹಳ್ಳಿಗೆ ಭೇಟಿ ನೀಡಿರೋ ಎ 6 ಹಳ್ಳಿ, ಬಿ 4 ಹಳ್ಳಿ ಅಂದರೆ 6 + 4 10 ಆಯಿತು. ಒಂದಕ್ಕಿಂತ ಹೆಚ್ಚು ಅಂದರೆ 2 ಹಳ್ಳಿಗಳಿಗೆ ಭೇಟಿ ನೀಡಿರೋ ಈ ಸಂಖ್ಯೆ, ಇದನ್ನು ಕೂಡ್ಕೋಬೇಕು. ಈ 3 ಸಂಖ್ಯೆ ಕೂಡಿದರೆ ಕನಿಷ್ಠ ಒಂದು ಅನ್ನೋದಕ್ಕೆ ಮೀನಿಂಗ್ ಸಿಗುತ್ತೆ. ಕನಿಷ್ಠ ಒಂದು ಅಂದರೆ ಒಂದಕ್ಕಿಂತ ಹೆಚ್ಚು. ಕೇವಲ 1 ಹಳ್ಳಿಗಳಿಗೆ ಭೇಟಿ ನೀಡಿರೋ ಸಂಖ್ಯೆಗಳನ್ನು ಕೂಡ್ಕೋಬೇಕು. ಒಂದಕ್ಕಿಂತ ಹೆಚ್ಚು ಅಂದರೆ 2 ಹಳ್ಳಿಗಳಿಗೆ ಭೇಟಿ ನೀಡಿರೋ ಸಂಖ್ಯೆನೂ ಕೂಡ್ಕೋಬೇಕು. ಈ 3 ಸಂಖ್ಯೆ ಕೂಡಿರೋ ಟೋಟಲಿ 18 ಬರುತ್ತೆ. 18 ಅನ್ನೋದು ಈ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಎಕ್ಸಾಕ್ಟ್ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್. ಗೊತ್ತಾಯ್ತಾ? ಸರ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ ನೋಡಿರಿ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಸಿಲೋಯಿಸಮ್ ಅಂತ ಕರಿತೀವಿ. ಆಲ್ ಟ್ಯಾಕ್ಸ್ ಪೇಯರ್ಸ್ ಆರ್ ಹಾನೆಸ್ಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಆಲ್ ಸ್ಟೂಡೆಂಟ್ಸ್ ಆರ್ ಹಾನೆಸ್ಟ್ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಈ 2 ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ 2 ತೀರ್ಮಾನಗಳಿದ್ದಾವೆ. ಸಮ್ ಟ್ಯಾಕ್ಸ್ ಪೇಯರ್ಸ್ ಆರ್ ನಾಟ್ ಆನೆಸ್ಟ್ ಅಂತ ಇದೆ. ಸಮ್ ಸ್ಟೂಡೆಂಟ್ಸ್ ಆರ್ ಟ್ಯಾಕ್ಸ್ ಪೇಯರ್ಸ್ ಅಂತ ಇನ್ನೊಂದು ಕನ್ಕ್ಲೂಷನ್ಸ್ ಇದೆ. ನೋಡಿ, ಇವೆರಡೂ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ 2 ತೀರ್ಮಾನಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳಿದ್ದಾನೆ. 2 ಹೇಳಿಕೆಗಳು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ತೀರ್ಮಾನಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವ್ದು ತಪ್ಪಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದನ್ನ ಕನ್ನಡದಲ್ಲಿ ಹಾಕಿ ನೋಡ್ರಿ. ಎಲ್ಲ ತೆರಿಗೆ ಪಾವತಿದಾರರು ಪ್ರಾಮಾಣಿಕರು ಅಂತಿದೆಯಲ್ಲ, ಈ ಕೊಟ್ಟರ ಈ ಹೇಳಿಕೆಗಳಿಗೆ ನಾವು ವೆನ್ ಡಯಾಗ್ರಾಮ್ ಹಾಕೋಬೇಕು. ಎಲ್ಲ ತೆರಿಗೆ ಪಾವತಿದಾರರು ಅಂದರೆ ಟ್ಯಾಕ್ಸ್ ಪೇಯರ್ಸ್, TP ಟ್ಯಾಕ್ಸ್ ಪೇಯರ್ಸ್ ಅಂತ ಬರಿತೀನಿ. ಆಲ್ ಟ್ಯಾಕ್ಸ್ ಪೇಯರ್ಸ್ ಆರ್ ಆನೆಸ್ಟ್ ಅಂತಿದೆ ಅಂದರೆ ಆ ಎಲ್ಲ ಅಂತಿರೋದ್ರಿಂದ ಅದ್ರ ಮೇಲುಗಡೆ ಕಾನ್ಸಂಟ್ರಿಕ್ ಸರ್ಕಲ್ ಬರಿಬೇಕು. ಎಲ್ಲ ತೆರಿಗೆ ಪಾವತಿದಾರರು ಪ್ರಾಮಾಣಿಕರು, ಹಾನೆಸ್ಟ್ ಅಂತ ಇದೆಯಲ್ಲ, ಹಾನೆಸ್ಟ್ ಅಂತ ಬರಿತಾ ಇದ್ದಾನೆ. ಕನ್ನಡದಲ್ಲಿ ಪ್ರಾಮಾಣಿಕರು ಅಂತಿದೆ. ಮೊದಲನೇ ಸ್ಟೇಟ್ಮೆಂಟ್ಗೆ ಇದು ವೆನ್ ಡಯಾಗ್ರಾಮ್ ಆಯಿತು. ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕರು ಅಂತಿದೆ. ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕರು ಅಂದರೆ ವಿದ್ಯಾರ್ಥಿಗಳ ಮೇಲೆ ಪ್ರಾಮಾಣಿಕರು ಬರ್ಬೇಕಂದ್ರೆ ಆಲ್ರೆಡಿ ಪ್ರಾಮಾಣಿಕರ ಸರ್ಕಲ್ ಇದೆ ಅಂದರೆ ವಿದ್ಯಾರ್ಥಿಗಳ ಸರ್ಕಲ್ನ ಇಲ್ಲಿ ಬಿಟ್ವೀನ್ ಹಾಕೋಬೋದು. ಇದು ವಿದ್ಯಾರ್ಥಿಗಳು. ಆಲ್ ಸ್ಟೂಡೆಂಟ್ಸ್ ಆರ್ ಹಾನೆಸ್ಟ್ ಅಂತಿದೆಯಲ್ಲ, ಇಲ್ಲಿ ಸ್ಟೂಡೆಂಟ್ಸ್ ಒಳಗಡೆ ಬರಿತೀನಿ. ಸ್ಟೂಡೆಂಟ್ಸ್ ಮೇಲುಗಡೆ ಆನೆಸ್ಟ್ ಅನ್ನೋ ಸರ್ಕಲ್ ಇರ್ಬೇಕು, ಹಂಗಾದ್ರೆ ಕರೆಕ್ಟ್ ಆಗುತ್ತೆ. ಇನ್ನು 2 ಥರನೂ ಡ್ರಾ ಮಾಡ್ಬೋದು. ಫಸ್ಟು ಒಳಗಡೆ ಸ್ಟೂಡೆಂಟ್ಸ್ ಬರ್ಕೊಂಡು ಆಮೇಲೆ ಟ್ಯಾಕ್ಸ್ ಪೇಯರ್ಸ್ ಬರ್ಕೊಂಡು ಇದರ ಮೇಲುಗಡೆ ನಾವು ಹಾನೆಸ್ಟ್ ಪರ್ಸನ್ಸ್ನ ಬರಿಬೋದು. ಈ ಥರ ಬರ್ಕೊಂಡ್ರು ಕರೆಕ್ಟಯ್ಯ. ಸೊ ಇಲ್ಲಿ ನೋಡ್ರಿ, ಎಲ್ಲ ತೆರಿಗೆ ಪಾವತಿದಾರರು ಪ್ರಾಮಾಣಿಕರು, ತೆರಿಗೆ ಪಾವತಿದಾರರ ಮೇಲುಗಡೆ ಆನೆಸ್ಟ್ ಬರ್ಕೊಂಡ್ವಿ ಅಂದರೆ ಎಲ್ಲ ತೆರಿಗೆ ಪಾವತಿದಾರರು ಪ್ರಾಮಾಣಿಕರಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕರು, ವಿದ್ಯಾರ್ಥಿಗಳ ಮೇಲುಗಡೆ ಆನೆಸ್ಟ್ ಇರಬೇಕು, ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕರು ಅಂತಲೂ ಅರ್ಥ ಆಗುತ್ತೆ. ನೋಡ್ರಿ, ಇಲ್ಲಿ ಸ್ಟೂಡೆಂಟ್ಸು ಟ್ಯಾಕ್ಸ್ ಪೇಯರ್ಸ್ನ ಇಲ್ಲಿ ಚೇಂಜ್ ಮಾಡೀನಿ, ಇವೆರಡು ಚೇಂಜ್ ಮಾಡೀನಿ. ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು, 2 ಥರನೂ ಡಯಾಗ್ರಾಮ್ ಬರಿಬೋದು. ಆ ಕೊಟ್ಟಿರೋ ತೀರ್ಮಾನ 2ರಲ್ಲೂ ಸರಿಯಾದರೆ ಮಾತ್ರ ಸರಿ ಅಂತ ತಗೋಬೇಕು. ಯಾವುದ್ರಲ್ಲಿ ಒಂದರಲ್ಲಿ ಕರೆಕ್ಟಾಗಿ ಇನ್ನೊಂದರಲ್ಲಿ ತಪ್ಪಾಯ್ತಾರ ಟೋಟಲಿ ರಾಂಗ್ ಅಂತಲೇ ತಗೋಬೇಕು. ಮೊದಲನೇ ತೀರ್ಮಾನ ನೋಡ್ರಿ, ಕೆಲವು ಅಂತ ಪದ ಇದೆ. ಕೆಲವು ಅಂದರೆ ಇಂಗ್ಲೀಷಲ್ಲಿ ಸಮ್ ಅಂತ ಇರುತ್ತೆ. ಕೆಲವು ತೆರಿಗೆ ಪಾವತಿದಾರರು ಪ್ರಾಮಾಣಿಕರಲ್ಲ ಅಂತ ಇದೆ. ನೋಡಿರಿ, ತೆರಿಗೆ ಪಾವತಿದಾರರು ಇಲ್ಲಿದೆ, ಪ್ರಾಮಾಣಿಕರು ಔಟ್ಸೈಡ್ ಇದೆ. ನೋಡಿ, ಯಾವಾಗಲೂ ಫಸ್ಟ್ ತೆರಿಗೆ ಪಾವತಿದಾರ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್, ಪ್ರಾಮಾಣಿಕರು ಅಂದರೆ ಹಾನೆಸ್ಟ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್. ಸೊ ಇನ್ಸೈಡ್ ಸರ್ಕಲ್ ನೇಮ್ ಫಸ್ಟ್ ಇದ್ದು ಆಮೇಲೆ ಔಟ್ಸೈಡ್ ಸರ್ಕಲ್ ನೇಮ್ ನೆಕ್ಸ್ಟ್ ಇದ್ದರೆ ಆ ಕನ್ಕ್ಲೂಷನಲ್ಲಿ ಆಲ್ ಎಲ್ಲ ಅಂತ ಪದ ಇದ್ದರೆ ಕನ್ಕ್ಲೂಷನ್ ಟ್ರೂ ಆಗುತ್ತೆ. ಅದರ್ವೈಸ್ ಆ ಪದ ಇಲ್ಲ ಅಂದರೆ ರಾಂಗ್ ಅಂತ ತಗೋಬೇಕು. ಅಥವಾ ಫಸ್ಟು ಔಟ್ಸೈಡ್ ಸರ್ಕಲ್ ನೇಮ್ ಮೊದಲು ಕೊಟ್ಟು ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ ನೆಕ್ಸ್ಟ್ ಕೊಟ್ಟಿದ್ದ ಅಂದರೆ ಆ ಕನ್ಕ್ಲೂಷನಲ್ಲಿ ಸಮ್ ಅಂತ ಹೊರಡಿದ್ರೆ, ಕೆಲವು ಅಂತ ಇದ್ದರೆ ಸರಿಯಾಗುತ್ತೆ. ಅದನ್ನು ಬಿಟ್ಟು ಬೇರೆ ಏನೇ ಪದ ಇದ್ದರೂ ರಾಂಗ್ ಅಂತ ತಗೋಬೇಕು. ಇವೆರಡು ರೂಲ್ಸ್ ಗೊತ್ತಿರಬೇಕು. ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದ್ದರೆ ಮಾತ್ರ ಈ ರೂಲ್ ಅಪ್ಲಿಕೇಬಲ್ ಆಗುತ್ತೆ.
ಇಲ್ಲಿ ತೆರಿಗೆ ಪಾವತಿದಾರರು ಇನ್ಸೈಡ್ ಸರ್ಕಲ್, ಆನೆಸ್ಟ್ ಅನ್ನೋದು ಔಟ್ಸೈಡ್ ಸರ್ಕಲ್. ಆನೆಸ್ಟ್ ಅನ್ನೋದು ಔಟ್ಸೈಡ್ ಸರ್ಕಲ್, ಇದು ಔಟ್ಸೈಡ್ ಸರ್ಕಲ್ಲು. ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟು ಆಮೇಲೆ ಔಟ್ಸೈಡ್ ಸರ್ಕಲ್ ನೇಮ್ ಕೊಟ್ಟಿದ್ದಾನೆ. ಅಂದರೆ ಇನ್ಸೈಡ್ ಟು ಔಟ್ಸೈಡ್ ಇದ್ದಾಗ ಆಲ್ ಅಂತ ಪದ ಇರಬೇಕು, ಎಲ್ಲ ಅಂತ ಪದ ಇರಬೇಕು. ಸೊ ಇಲ್ಲಿ ಇನ್ಸೈಡ್ ಟು ಔಟ್ಸೈಡು ಆಲ್ ಅಂತ ಪದ ಇಲ್ಲ, ಕೆಲವು ಅಂತ ಇದೆ, ಪ್ರಾಮಾಣಿಕರಲ್ಲ ಅಂತಲೂ ಇದೆ. ಅಂದರೆ ಹಾಗಾಗಿ ಮೊದಲನೇ ಒಂದು ಸ್ಟೇಟ್ಮೆಂಟಿನ ತೀರ್ಮಾನ ಏನಿದೆ ರಾಂಗ್ ಆಗುತ್ತೆ. ಫಸ್ಟ್ ಡಯಾಗ್ರಾಮ್ ಎಲ್ಲ ರಾಂಗ್ ಆಗಿದ್ದಾರೆ, ನೀವು ಸೆಕೆಂಡ್ ಡಯಾಗ್ರಾಮ್ ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ, ಅದರಲ್ಲೂ ರಾಂಗ್ ಅಂತಲೇ ಡಿಸೈಡ್ ಮಾಡ್ಬೋದು. ಯಾಕಂದರೆ ಟ್ಯಾಕ್ಸ್ ಪೇಯರ್ ಇನ್ಸೈಡ್ ಸರ್ಕಲು, ಆನೆಸ್ಟ್ ಔಟ್ಸೈಡ್ ಸರ್ಕಲು, ಇನ್ಸೈಡ್ ಟು ಔಟ್ಸೈಡ್ ಇದ್ದಾಗ ಆಲ್ ಅಂತ ಇರಬೇಕು, ಅಲ್ಲಿ ಕೆಲವು ಅಂತಿದೆ, ಹಾಗಾಗಿ ರಾಂಗ್. ಸೆಕೆಂಡ್ ಒನ್ ಬರೋಣ. ಕೆಲವು ವಿದ್ಯಾರ್ಥಿಗಳು ತೆರಿಗೆ ಪಾವತಿದಾರರು ಅಂತಿದೆ. ವಿದ್ಯಾರ್ಥಿಗಳನ್ನೋದು ಇನ್ಸೈಡ್ ಸರ್ಕಲ್, ಆಮೇಲೆ ಪಾವತಿದಾರ ಅನ್ನೋದು ಇಲ್ಲಿ ಏನಾಗುತ್ತೆ ಅಂದರೆ ಇನ್ಸೈಡ್. ಇದು ಇವೆರಡು ಕಂಪೇರ್ ಮಾಡಿದ್ರೆ ಇದು ಔಟ್ಸೈಡ್, ಇದು ಇನ್ಸೈಡ್. ವಿದ್ಯಾರ್ಥಿಗಳು ಫಸ್ಟ್ ಇದೆ ಅಂದರೆ ಸ್ಟೂಡೆಂಟ್ಸ್ ಅನ್ನೋದು ಇಲ್ಲಿದೆ, ಪಾವತಿದಾರ ಇಲ್ಲಿದೆ ಅಂದರೆ ಇದು ಔಟ್ಸೈಡ್, ಇದು ಇನ್ಸೈಡ್. ಔಟ್ಸೈಡ್ ಟು ಇನ್ಸೈಡ್ ಇದ್ದಾಗ ಕೆಲವು ಪದ ಬರಬೇಕು, ಇಲ್ಲಿ ಕೆಲವು ಅಂತ ಇರೋದ್ರಿಂದ ಎರಡನೇ ಕನ್ಕ್ಲೂಷನ್ ಸರಿ ಇದೆ ಅಂತ. ಆದರೆ ಇದನ್ನು ಸೆಕೆಂಡ್ ಡಯಾಗ್ರಾಮಲ್ಲಿ ಚೆಕ್ ಮಾಡಿರಿ. ಇಲ್ಲಿ ಫಸ್ಟ್ ವಿದ್ಯಾರ್ಥಿಗಳು ಅನ್ನೋದು ಇನ್ಸೈಡ್ ಸರ್ಕಲ್ಲು, ಟ್ಯಾಕ್ಸ್ ಪೇಯರ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್ಲು. ಇನ್ಸೈಡ್ ಸರ್ಕಲ್ ನೇಮಿಂದ ಔಟ್ಸೈಡ್ ಸರ್ಕಲ್ ನೇಮ್ ಕೊಟ್ಟಿದ್ದಾನೆ ಅಂದರೆ ಸೊ ಇಲ್ಲಿ ಆಲ್ ಅಂತ ಪದ ಇರಬೇಕು, ಬಟ್ ಇಲ್ಲಿ ಕೆಲವು ಅಂತಿರೋದ್ರಿಂದ ಎರಡನೇ ಡಯಾಗ್ರಾಮಲ್ಲಿ ರಾಂಗ್ ಆಗ್ತದೆ. ಎರಡರಲ್ಲೂ ಸರಿಯಾದರೆ ಮಾತ್ರ ಸರಿ ಅಂತ ತಗೋಬೇಕು. ಒಂದರಲ್ಲಿ ರೈಟ್ ಇನ್ನೊಂದರಲ್ಲಿ ರಾಂಗ್ ಅಂದರೆ ಟೋಟಲಿ ರಾಂಗೇ. ಫಸ್ಟ್ ಒನ್ನು ರಾಂಗು, ಸೆಕೆಂಡ್ ಒನ್ನು ರಾಂಗು ಅಂದರೆ ನೋಡಿರಿ, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡೂ ಸರಿ, ಒಂದು ಅಥವಾ ಎರಡೂ ಅಲ್ಲ, ಒಂದು ಸರಿ ಇಲ್ಲ ಎರಡೂ ಸರಿ ಇಲ್ಲ ಅಂತಿದೆಯಲ್ಲ, ಆಪ್ಷನ್ ಡಿ ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೋಡಿರಿ, ಈ ಥರ 15 ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲೂ ಕೂಡ KCET ಎಕ್ಸಾಮಲ್ಲಿ 15 ಪ್ರಶ್ನೆಗಳಿರ್ತವೆ. 15 ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ನೀವು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ. ಪ್ರತಿಯೊಂದು ವೀಡಿಯೋದಲ್ಲೆಲ್ಲ ಪ್ರಶ್ನೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಮತ್ತು ನಾವು ಯೂಟ್ಯೂಬಲ್ಲಿರೋ ಎಲ್ಲ ಕ್ವಶನ್ಸ್ ಕರೆಕ್ಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮತ್ತು ನಿಮಗೆ ಎಕ್ಸ್ಟ್ರಾ ಸೋರ್ಸು, ಎಕ್ಸ್ಟ್ರಾ ಎಫರ್ಟು ಮತ್ತು ಯಾವುದು ಓದೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತೀನಿ. 100% ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ ಬೇರೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.